Press the bell button now. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ 16ನೇ ದಿನದ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಈ ಲಾಕ್ಡೌನ್ ನಲ್ಲಿ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ಅವರ ಬಹಳಷ್ಟು ಪ್ರಾಡಕ್ಟ್ ಗಳ ಟ್ರೈನಿಂಗ್ ಅನ್ನ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಇವಾಗ ನಾವು ಈ ಲಾಕ್ಡೌನ್ ಅಲ್ಲೂ ಕೂಡ ಈ ಟ್ರೈನಿಂಗ್ ಅನ್ನ ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಟ್ರೈನಿಂಗ್ ಅನ್ನ ಪ್ರಾಡಕ್ಟ್ ಬಂದು ಮೆಲ್ಟ್ ಫ್ಯಾಟ್. ಬನ್ನಿ, ಈ ಪ್ರಾಡಕ್ಟ್ ಅಲ್ಲಿ ಏನೇನಿದೆ, ಇದ್ರದ್ದು ಬೆನಿಫಿಟ್ಸ್ ಏನು, ಇದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಯಾರ್ಯಾರಿಗೆ ಇದು ಉಪಯೋಗಕಾರಿ ಅಂತ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಬಹಳಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಬಟ್ ಅವರ ಎಲ್ಲಾ ಪ್ರಾಡಕ್ಟ್ ಗಳ ಬಗ್ಗೆ ಅವರು ನಮ್ಗೆ ಬೇರೆ ಬೇರೆ ಕಂಪನಿಯವರು ಟ್ರೈನಿಂಗ್ ಅನ್ನ ಕೊಡೋದಿಲ್ಲ. ಸೊ ಆ ವಿಚಾರವಾಗಿ ನಾವು ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರನ್ನ ಧನ್ಯವಾದಿಸ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ನಮ್ಗೆ ಪ್ರಾಡಕ್ಟ್ ಟ್ರೈನಿಂಗ್ ಗಳ ಜೊತೆಗೆ ಅದ್ರದ್ದು ಅರ್ನಿಂಗ್ಸ್ ಕೂಡ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. MI ಲೈಫ್ ಸ್ಟೈಲ್ ಅವರ ಬಹಳ ಬೇರೆ ಬೇರೆ ಆದ ಬ್ರ್ಯಾಂಡ್ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಎಲಿಮೆಂಟ್ಸ್ ವೆಲ್ನೆಸ್, ಆನ್ ಅಂಡ್ ಆನ್, ಆಹಾರ್, ನ್ಯೂಸ್ಟರ್, MI ಹೋಮ್ ಮತ್ತೆ ಇಂಡಿಯಾ ಗ್ರೋ. ಸೊ ಈ ಬೇರೆ ಬೇರೆ ಬ್ರಾಂಡ್ಸ್ ಬಹಳಷ್ಟು ಪ್ರಾಡಕ್ಟ್ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಹೀಗೆ ಬೇರೆ ಬೇರೆ ವೈಡ್ ರೇಂಜಸ್ ಆಫ್ ಪ್ರಾಡಕ್ಟ್ಸ್ ಈ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತದ್ದು. ಸ್ನೇಹಿತರೆ, ಇಷ್ಟು ದಿನ ನಾವು ನಮ್ಮ ಟ್ರೈನಿಂಗ್ ಅಲ್ಲಿ ಇಮ್ಯುನಿಟಿ ಬಗ್ಗೆ ಮಾತಾಡಿದ್ವಿ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಹೇಗೆ ಮಾಡ್ಕೊಳ್ಳೋದು, ನಮ್ಮ ಆರೋಗ್ಯವನ್ನ ಹೇಗೆ ನಾವು ಕಾಪಾಡ್ಕೊಳ್ಳೋದು, ಬಹಳ ಬೇರೆ ಬೇರೆ ಪ್ರಾಬ್ಲಮ್ಸ್, ಪರ್ಟಿಕ್ಯುಲರ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗಿರುವಂತ ಥೈರಾಯ್ಡ್ ಗ್ಲ್ಯಾಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಲಿ, ಅಥವಾ ರೀನಲ್ ಸ್ಟೋನ್ ಪ್ರಾಬ್ಲಮ್ಸ್ ಬಗ್ಗೆ ಆಗ್ಲಿ, ಯೂರಿ ಫ್ಲಶ್ ಬಗ್ಗೆ ಆಗ್ಲಿ ನಾವೆಲ್ಲ ತಿಳ್ಕೊಂಡ್ವಿ. ಏನಿದು ವೆಲ್ನೆಸ್ ಅಂತ ಹೇಳಿದ್ರೆ, ನಮ್ಮ ಶರೀರವನ್ನ ಯಾವುದೇ ಒಂದು ರೋಗ ಆಗ್ಲಿ ಅಥವಾ ಕಾಯಿಲೆ ಕಸಾಲೆ ಬರ್ದಿರೋ ತರ ಅದನ್ನ ಕಾಪಾಡ್ಕೊಂಡು ಆರೋಗ್ಯಕರವಾಗಿ ನಾವು ನಮ್ಮ ಲೈಫ್ ಅನ್ನ ಲೀಡ್ ಮಾಡುವಂತದ್ದಕ್ಕೆ ನಾವು ವೆಲ್ನೆಸ್ ಅಂತ ಹೇಳ್ತೇವೆ. ಹೇಗೆ ನಾವು ನಮ್ಮ ಅವನ್ನ ಕಾಪಾಡ್ಕೋಬೇಕು, ಅಥವಾ ನಾವು ಏನೇ ಒಂದು ಪ್ರಾಬ್ಲಮ್ ಅಥವಾ ರೋಗ ಬರ್ದಲೇ ಇರೋ ತರ ನಮ್ಮ ಶರೀರವನ್ನ ನಾವು ಹೇಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ, ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ನಮ್ಗೆ ಎಲ್ಲಾರ್ಗೂ ಗೊತ್ತು. ನಮ್ಮಲ್ಲಿ ಬಹಳಷ್ಟು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರ್ತಿರೋಂಥದ್ದು. ನಾವು ಸೇವನೆ ಮಾಡ್ತಿರೋಂಥ ಆಹಾರದಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಆಗಿ, ಸೊ ನಾವು ನ್ಯೂಟ್ರಿಷನ್ ಡಿಫಿಷಿಯಂಟ್ ಡಯಟ್ ಯಾವಾಗ ತಗೋತೀವಿ, ಅಥವಾ ಇಂಪ್ರಾಪರ್ ಡಯಟ್ ಯಾವಾಗ ತಗೋತೇವೆ, ಇಂಬ್ಯಾಲೆನ್ಸ್ಡ್ ಡಯಟ್ ಯಾವಾಗ ತಗೋತೇವೆ, ಆಗ ನಮ್ಗೆ ಬಹಳಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತಿರುವಂಥದ್ದು. ಯಾವಾಗ ನಾವು ಒಂದು ಕರೆಕ್ಟ್ ಲೈಫ್ ಸ್ಟೈಲ್ ನ ಫಾಲೋ ಮಾಡೋದಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಆಗ್ಲಿ, ಲೈಕ್ ಆಲ್ಕೋಹಾಲ್ ಆಗ್ಲಿ, ಸ್ಮೋಕಿಂಗು, ಆ ತರ ಅಡಿಕ್ಷನ್ಸ್ ಗೆ ಅಡಿಕ್ಟ್ ಆಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಒಂದು ಫಿಸಿಕಲ್ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಲ್ಲ, ಯಾವುದೇ ಒಂದು ವಾಕಿಂಗ್ ಆಗ್ಲಿ, ಎಕ್ಸಸೈಸು, ಯೋಗ, ಈ ತರ ಯಾವುದೇ ಒಂದು ಫಿಸಿಕಲ್ ಆಗಿ ನಾವು ಫಿಟ್ ಇರ್ಲಿಕ್ಕೆ ಎಕ್ಸಸೈಸಸ್ ನಾವು ಯಾವಾಗ ಫಾಲೋ ಮಾಡೋದಿಲ್ಲ, ಆಗ ಕೂಡ ನಮ್ಗೆ ಶರೀರದಲ್ಲಿ ಬಹಳಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಸ್ನೇಹಿತರೆ, ಈ ರೋಗವನ್ನ ಕಾಪಾಡ್ಕೊಳ್ಳಿಕ್ಕೆ ಅಥವಾ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಏನು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಹೇಳಿದ್ರೆ ನಾವು ನಮ್ಮ ದಿನಚರಿ ಕೂಡ ಬಹಳ ಚೆನ್ನಾಗಿರ್ಬೇಕು. ನಾವು ಕರೆಕ್ಟ್ ಆಗಿ ತಿನ್ಬೇಕು, ಊಟ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ನಾವು ಎನರ್ಜಿ ಎಷ್ಟು ಯುಟಿಲೈಸ್ ಮಾಡ್ಕೋತೀವಿ ಅಷ್ಟು ಕ್ಯಾಲರಿ ನಮ್ಮ ಶರೀರದಲ್ಲಿ ಕಡಿಮೆ ಇರುತ್ತೆ, ಹೌದಲ್ವಾ? ಅದು ಅಕ್ಯುಮುಲೇಷನ್ ಆಗುವಂಥದ್ದು ಕಡಿಮೆ ಆಗತ್ತೆ. ನಿದ್ದೆ ಕೂಡ ಬಹಳ ಚೆನ್ನಾಗಿ ಮಾಡುವಂಥದ್ದು. ಕರೆಕ್ಟ್ ಆಂಪಲ್ ಲೈಫ್ ನಾವು ಯಾವಾಗ ಲೀಡ್ ಮಾಡ್ತೇವೆ ಅವಾಗ ನಾವು ಆರೋಗ್ಯಕರವಾಗಿ ಇರುವಂಥದ್ದು.
ಸಪೋಸ್ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು, ಒಂದು ಚಿಕ್ಕ ಕಾಯಿಲೆ ಬರ್ತಾ ಇದೆ, ಅಥವಾ ಏನೇ ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಅಂತ ಟೈಮಲ್ಲಿ ನಾವು ನಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು. ನಾವು ಡಾಕ್ಟರ್ ವಿಸಿಟ್ ಮಾಡ್ಕೊಂಡು ಆಗಿಂದಾಗ್ಲೇ ಚೆಕ್ಅಪ್ ಮಾಡಿಸ್ಕೊಂಡು ಏನಾದ್ರೂ ಮೈಲ್ಡ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು, ಅಥವಾ ನಮ್ಮ ದಿನಚರಿಯಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ನಾವು ಚೇಂಜಸ್ ಮಾಡ್ಕೊಂಡು ವೆಲ್ನೆಸ್ ಅನ್ನ ಕಾಪಾಡುವಂಥದ್ದು. ಸೊ ನಾವು ಇವಾಗ 15 ದಿನದ ಏನು ಟ್ರೈನಿಂಗ್ ನ ಮುಗಿಸಿದ್ದೇವೆ, ಅದ್ರಲ್ಲಿ ನಾವು ಏನೇನ್ ಮಾತಾಡಿದ್ವಿ. ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡಿದಂತ ಪ್ರಾಡಕ್ಟ್ ಬಂದು ಬ್ಲಾಕ್ ಬಸ್ಟರ್ ಪ್ರಾಡಕ್ಟ್ 95 ಬಗ್ಗೆ ನಾವು ಮಾತಾಡಿದ್ವಿ, ಹೌದಲ್ವಾ? ಸೊ ಅದ್ ಏನ್ ಹೇಳುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್, ಫ್ರೀ ರಾಡಿಕಲ್ಸ್ ನಮ್ಮ ಶರೀರದಲ್ಲಿ ಕಡಿಮೆ ಮಾಡ್ಕೋಬೇಕು, ನಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಸೊ ಹಂಗಾಗಿ ಏನಾಗುತ್ತೆ, ನಾವು ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದಲ್ಲಿ ಜಾಸ್ತಿ ಮಾಡ್ಕೋಬೇಕು. ಇವಾಗಿರುವಂತ ಕಂಡೀಷನ್ ಅಲ್ಲಿ ಈ COVID-19 ಏನ್ ನಡೀತಾ ಇದೆ, ಈ ಟೈಮಲ್ಲಿ ನಾವು ನಮ್ಮ ಇಮ್ಯುನಿಟಿನ ಬೂಸ್ಟ್ ಅಪ್ ಮಾಡ್ಕೋಬೇಕು, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು. COVID-19 ಅಂತಾನೆ ಅಲ್ಲ, ನೀವು ಸದಾ ಕಾಲ ಯಾವಾಗ ಆರೋಗ್ಯಕರವಾಗಿ ಹೆಲ್ದಿಯಾಗಿ ಇರ್ಬೇಕು, ಸೊ ಅವಾಗ ನಾವು ನಮ್ಮ ಶರೀರವನ್ನ ಕಾಪಾಡ್ಕೊಳ್ಳಿಕ್ಕೆ ಈ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ನಾವು ಓದಿದ್ವಿ, ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಸರಿಯಾಗಿ ನಮ್ಮ ಶರೀರದಿಂದ ಎಕ್ಸ್ಕ್ರೀಟ್ ಆಗಲ್ಲ, ಯಾವಾಗ ಅದು ಕ್ಲೀನ್ ಆಗಲ್ಲ, ನಮ್ಮ ಬಾಡಿ ಕ್ಲೀನ್ ಆಗಲ್ಲ, ನಾವು ಕ್ಲೆನ್ಸಿಂಗ್ ಮಾಡ್ಕೋಬೇಕು, ನಮ್ಮ ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡ್ಕೋಬೇಕು. ನಾವು ಈ ಪ್ರಾಡಕ್ಟ್ಸ್ ಬಗ್ಗೆನೂ ಓದಿದ್ವಿ, ಡೈಲಿ ಡಿಟಾಕ್ಸ್ ಓದಿದ್ವಿ, ಮಲ್ಟಿಗಾರ್ಡ್ ಬ್ಲಡ್ ಪ್ಯೂರಿಫೈಯರ್ ಬಗ್ಗೆ ಓದಿದ್ವಿ. ನಾ ಆಗ್ಲೇ ಹೇಳ್ದೆ, ಬೇರೆ ಬೇರೆ ತರದ ಆರ್ಗನ್ಸ್ ಅನ್ನ ನಾವು ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ, ಅದ್ರದ್ದು ರೋಗವನ್ನ ಏನಾದ್ರೂ ಬಂದಿತ್ತು ಅಂತ ಹೇಳಿದ್ರೆ ಅದನ್ನ ನಿವಾರಿಸ್ಕೊಳ್ಳಿಕ್ಕೆ ಕೂಡ ನಾವು ಬಹಳಷ್ಟು ಪ್ರಾಡಕ್ಟ್ಸ್ ಅನ್ನ ಓದಿದ್ವಿ. ಫಾರ್ ಎಕ್ಸಾಂಪಲ್ ಯೂರಿಫ್ಲಶ್ 3 ಲಿಕ್ವಿಡ್ ಮತ್ತೆ ಯೂರಿಫ್ಲಶ್ 3+ ಇದು ಕ್ಯಾಪ್ಸೂಲ್ ನ ನಾವು ನೋಡಿದ್ವಿ, ಟ್ಯಾಬ್ಲೆಟ್ ಅನ್ನ ನೋಡಿದ್ವಿ, ಆಮೇಲೆ ಫೀಲಿಂಗ್ ಲಿಕ್ವಿಡ್ ಬಗ್ಗೆ ನಾವು ಓದಿದ್ವಿ, ಆಮೇಲೆ ಥೈ ಹೆಲ್ತ್ ಬಗ್ಗೆ ನಾವು ಓದಿದ್ವಿ. ಸೊ ಈ ಪ್ರಾಡಕ್ಟ್ ಗಳೆಲ್ಲ ನಾವು ಇಷ್ಟು ದಿನ ಪ್ರಾಬ್ಲಮ್ಸ್ ಏನಾಗುತ್ತೆ, ಅದ್ರದ್ದು ಬೆನಿಫಿಟ್ಸ್ ಏನು, ಆ ಪ್ರಾಡಕ್ಟ್ದು ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಕೂಡ ನಾವು ಓದಿದ್ವಿ. ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಬಗ್ಗೆ ಕೂಡ ನಾವು ಮಾತಾಡಿದ್ವಿ, ಹೌದಲ್ವಾ? ಸೊ ಹಾಗಾಗಿ ಈ ಬಗ್ಗೆ ಎಲ್ಲ ನಾವು ಆಲ್ರೆಡಿ ಇಷ್ಟು ದಿನದಲ್ಲಿ ಮಾತಾಡಿದೀವಿ, ಎಲ್ಲಾರ್ಗೂ ಗೊತ್ತು. ಸೊ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್ ಅಲ್ಲಿ ನಾವು ಬಳಸಿರುವಂತದ್ದು ಅಥವಾ ನಾವು ಉಪಯೋಗಿಸಿರುವಂತದ್ದು ಇಂಗ್ರೀಡಿಯೆಂಟ್ಸ್ ಬಂದು ಆಯುರ್ವೇದದಲ್ಲಿ ಹೇಳಿರುವಂತಹ ಪುರಾತನ ಕಾಲದಿಂದಲೂ ನೈಸರ್ಗಿಕವಾಗಿ ಬಂದಿರುವಂತಹ ಗಿಡಮೂಲಿಕೆಗಳನ್ನ ನಾವು ಇಲ್ಲಿ ಉಪಯೋಗಿಸಿರುವಂತದ್ದು. ಸೊ ಈ ಆಯುರ್ವೇದದಲ್ಲಿ ಹೇಳಿರುವಂತ ಒಳ್ಳೆ ಅಂಶ ಇರುವಂತ ವೆಲ್ನೆಸ್ಸಿಗೆ ಲೀಡ್ ಮಾಡುವಂತ, ಅಂದ್ರೆ ನಮ್ಮ ಆರೋಗ್ಯ ಕಾಪಾಡಿಕೊಂಡು ನಾವು ರೋಗವನ್ನ ನಿರೋಧ ಮಾಡಿಕೊಂಡು ಜೀವನ ಶೈಲಿಯನ್ನ ಕಾಪಾಡ್ಲಿಕ್ಕೆ ಉಪಯೋಗಿಸಿರುವಂತ ಗಿಡಮೂಲಿಕೆಗಳು. ಈಗಿನ ಟೆಕ್ನಾಲಜಿ, ಇವಾಗಿನ ಲೈಫ್ ಸ್ಟೈಲ್ ಅಲ್ಲಿ ಅಥವಾ ಇವಾಗಿರುವಂತ ಟೆಕ್ನಾಲಜಿನ ಬಳಸಿ, ಈ ಸೈಂಟಿಫಿಕ್ ಟೆಕ್ನಾಲಜಿನ ಬಳಸಿ ಇವಾಗ ಬಂದಿರುವಂತ ಪ್ರಾಡಕ್ಟ್ಸೇ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ಸ್ನೇಹಿತರೆ, ಈ ಎಲಿಮೆಂಟ್ಸ್ ವೆಲ್ನೆಸ್ ಮೇಲೆ ನೀವು ಆ ಪ್ರಾಡಕ್ಟ್ ಮೇಲೆ ಒಂದು ಲೋಗೋನ ನೋಡ್ತಾ ಇದ್ದೀರಾ. ಸೊ ಈ ಲೋಗೋ ಕೂಡ ಆಯುರ್ವೇದ ಬೇಸಿಸ್ ಮೇಲೆ ಆಗಿರುವಂತದ್ದು. ಈ ಲೋಗೋದಲ್ಲೂ ಕೂಡ ಪಂಚಮಹಾಭೂತನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಏನದು ಪಂಚಮಹಾಭೂತ, ಏನಕ್ಕೆ ಇದು ಹೇಳ್ತಾ ಇದೀವಿ ಅಂತ ನಾವು ನೆಕ್ಸ್ಟ್ ನೋಡೋಣ. ಮತ್ತೆ ನಮ್ಮ ಈ ಲೋಗೋ ಆಗಿರುವಂತದ್ದು ಮಾಡಿಸಿರುವಂತದ್ದು ಆಸ್ಟ್ರೇಲಿಯಾದಲ್ಲಿ. ಸೊ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್ ನಂಬರ್ 1 ಬ್ರ್ಯಾಂಡ್ ಆಗ್ಲಿಕ್ಕೆ ಯಾರು ಕಾರಣ, ಇದ್ರದ್ದು ಯಾರ ಶ್ರಮದ ಹಿಂದೆ ಇದು ಫಲ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅವರೇ ಡಾಕ್ಟರ್ DBA ನಾರಾಯಣ ಸರ್. ಇವರು ಬಹಳಷ್ಟು ಓದಿ ಅವರ ರಿಸರ್ಚ್ ಇಂದ ಅಥವಾ ಅವರ ಎಕ್ಸ್ಪೀರಿಯನ್ಸ್ ಇಂದ 45 ವರ್ಷಗಳ ಎಕ್ಸ್ಪೀರಿಯನ್ಸ್ ಇಂದ ನಮ್ಗೆ ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ ಇರುವಂತಹ ಕಾಂಬಿನೇಷನ್ಸ್ ನ ಕೊಟ್ಟು ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ನಂಬರ್ 1 ಬ್ರ್ಯಾಂಡ್ ಆಗ್ಲಿಕ್ಕೆ ಇವರು ಬಹಳ ಸಹಾಯ ಮಾಡಿರುವಂತದ್ದು. ಸ್ನೇಹಿತರೆ, ಇವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು ಫಾರ್ಮಾ ಕಂಪನಿನಲ್ಲಿ. ಬಹಳಷ್ಟು ಬೇರೆ ಬೇರೆ ಪುಸ್ತಕಗಳನ್ನ ಬರ್ತಿದ್ದಾರೆ, ಬಹಳಷ್ಟು ಪುರಸ್ಕಾರಗಳನ್ನ ತಗೊಂಡಿದ್ದಾರೆ, ಅವಾರ್ಡ್ಸ್ ಗಳನ್ನ ತಗೊಂಡಿದ್ದಾರೆ. ಇವರು ದೊಡ್ಡ ದೊಡ್ಡ ಕಂಪನಿಗಳಾದ ಆಯುರ್ವೇದ, ಡಾಬರ್, ಆಮೇಲೆ ಹಿಂದೂಸ್ತಾನ್ ಲಿವರು, ರ್ಯಾನ್ಬ್ಯಾಕ್ಸಿ ಅಂತ ದೊಡ್ಡ ದೊಡ್ಡ ಕಂಪನಿನಲ್ಲಿ ಡೈರೆಕ್ಟರ್ ಆಗಿ ಕೂಡ ಇವರು ಕೆಲಸ ಮಾಡಿರುವಂತದ್ದು. ಸ್ನೇಹಿತರೆ, ಇವರು ಒಂದು ಗವರ್ಮೆಂಟ್ ಕಮಿಟಿ, API ಕಮಿಟಿ ಅಂತ ಹೇಳ್ತೇವೆ, ಅದರಲ್ಲಿ ಇವರು ಸೈಂಟಿಫಿಕ್ ಅಡ್ವೈಸರ್ ಕೂಡ ಹೌದು, ಮತ್ತೆ ಟ್ರೈನರ್ ಆಗಿ ಕೂಡ ಇವರು ಕೆಲಸ ಮಾಡಿರುವಂತದ್ದು.
ಸೊ ಇವರ ಪರಿಶ್ರಮದಿಂದ, ಇವರ ಜ್ಞಾನದಿಂದ ನಮಗೆ ಸಿಕ್ಕಿರುವಂತದ್ದೇ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ಮತ್ತೆ ಇನ್ನೊಂದು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಬ್ರ್ಯಾಂಡ್ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡು 2019ರಲ್ಲಿ ಎಕನಾಮಿಕ್ ಟೈಮ್ಸ್ ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಇಂದ ನಮ್ಗೆ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಅಂತ ಅವಾರ್ಡ್ ಸಿಕ್ಕಿರುವಂತದ್ದು. ಸೊ ಇದು ಒಂದು ನಮ್ಗೆ ಹೆಮ್ಮೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ ಎಲ್ಲಾರ್ಗೂ ಗೊತ್ತು, ಎಲ್ಲಾ ಲೈನ್ ಅಲ್ಲೂ ಇವಾಗ ಕಾಂಪಿಟೇಷನ್ ಇರುವಂತದ್ದು, ಹೌದಲ್ವಾ? ಯಾವುದೇ ಒಂದು ಫೀಲ್ಡ್ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಎಜುಕೇಶನ್ ಆಗ್ಲಿ, ಅಥವಾ ಯಾವುದೇ ಒಂದು ಆಫೀಸ್ ಅಲ್ಲಾಗ್ಲೂ ಬೇರೆ ಎಂಪ್ಲಾಯಿಗೆನೆ ನೀವು ಕಾಂಪಿಟೇಟರ್ ಆಗಿ ನೀವು ಫೀಲ್ ಮಾಡುವಂತದ್ದು, ಹೌದಲ್ವಾ? ಸೊ ಹಾಗಾಗಿ ನಮ್ಗೆ ಈ ಮಾರ್ಕೆಟ್ ಅಲ್ಲಿ ಎಲಿಮೆಂಟ್ಸ್ ವೆಲ್ನೆಸ್ ಗೆ 2019 ಅಲ್ಲಿ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಆಗಿ ಸಿಕ್ಕಿರುವಂತದ್ದು ಪುರಸ್ಕಾರ ಒಂದು ಬಹಳ ಹೆಮ್ಮೆಯ ವಿಷಯ. ಸೊ ಏನಿದೆ ಇದ್ರಲ್ಲಿ, ನಾನು ಆಗ್ಲೇ ಹೇಳ್ದೆ, ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್ ಅಲ್ಲಿ ಆಯುರ್ವೇದದ ಪುರಾತನ ಕಾಲದಿಂದನೂ ನೈಸರ್ಗಿಕವಾಗಿ ಬಂದಿರುವಂತ ಎಲಿಮೆಂಟ್ಸ್ ನಾವು ಯೂಸ್ ಮಾಡಿ, ಅಂದ್ರೆ ಗಿಡಮೂಲಿಕೆಗಳಿಂದ ಯೂಸ್ ಮಾಡಿ ಬಂದಿರುವಂತದ್ದೇ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್. ಇವತ್ತು ನಾವು ವೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೇವೆ. ಇವತ್ತಿನ ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ಮೆಲ್ಟ್ ಫ್ಯಾಟ್. ನಾ ಆಗ್ಲೇ ಹೇಳ್ದೆ ಅಲ್ವಾ, ಇವತ್ತಿನ ಪ್ರಾಡಕ್ಟ್ ಟ್ರೈನಿಂಗು ಮೆಲ್ಟ್ ಫ್ಯಾಟ್. ಏನಿದೆ ಈ ಮೆಲ್ಟ್ ಫ್ಯಾಟ್ ಅಲ್ಲಿ, ಯಾರಿಗೆ ಕೊಡ್ಬೇಕು, ಏನಿದ್ರದ್ದು ಬೆನಿಫಿಟ್ಸ್, ಇಂಗ್ರೀಡಿಯೆಂಟ್ಸ್ ಏನು ಅಂತ ನಾವು ಒಂದೊಂದಾಗೆ ನೋಡೋಣ. ಈ ಒಬೆಸಿಟಿ ಅಥವಾ ಬೊಜ್ಜುತನ ಏನಿದೆ ಅದನ್ನ ಒಂದು ಎಪಿಡೆಮಿಕ್ ಡಿಸೀಸ್ ಅಂತ ಹೇಳ್ತೇವೆ. ಏನಕ್ಕೆ ಎಪಿಡೆಮಿಕ್ ಡಿಸೀಸ್ ಅಂತ ಹೇಳಿದ್ರೆ, ಎಲ್ಲಾ ರೇಂಜ್ ಆಫ್ ಏಜ್ ಅಲ್ಲೂ, ಯಾವುದೇ ಒಂದು ಚಿಕ್ಕ ಏಜ್ ತಗೊಳ್ಳಿ ಅಥವಾ ಮಧ್ಯಮ ವರ್ಗದವ್ರನ್ನ ತಗೊಳ್ಳಿ, ಅಡಲ್ಟ್ ನ ತಗೊಳ್ಳಿ, ಯಾವುದೇ ಬೇರೆ ಕಂಟ್ರಿಲಾದ್ರೂ ತಗೊಳ್ಳಿ ಅಥವಾ ನಮ್ಮ ಇಂಡಿಯಾದಲ್ಲಾದ್ರೂ ತಗೊಳ್ಳಿ, ಗ್ಲೋಬಲಿ ಇದು ಎಫೆಕ್ಟ್ ಆಗಿರುವಂತದ್ದು. ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಇದು ನಾವು ಪ್ರಾಬ್ಲಮ್ ಅನ್ನ ನೋಡುವಂಥದ್ದು, ಬೊಜ್ಜುತನ ಅಥವಾ ಒಬೆಸಿಟಿ ಅಥವಾ ಓವರ್ ವೇಟ್ ಅಂತ ಏನ್ ಹೇಳ್ತೇವೆ ಅದು. ಸೊ ಇವಾಗ ನಾವು ಇಂಡಿಯಾದಲ್ಲಿ ಆಗಿರುವಂತ ಸ್ಟಡಿ ಅಥವಾ ಸರ್ವೆ ಏನಿದೆ ಅಂತ ಹೇಳಿದ್ರೆ, ಅರೌಂಡ್ ಇವಾಗ 73% ಆಫ್ ದ ಇಂಡಿಯನ್ಸ್ ಅಲ್ಲೂ ಅರ್ಬನ್ ಇಂಡಿಯನ್ಸ್ ಅಂತ ಕೆಟಗರೈಸ್ ಮಾಡಿದ್ದಾರೆ. ಅರ್ಬನ್ ಇಂಡಿಯನ್ಸ್ ಅಂತ ಏನು ಹೇಳುತ್ತೆ, ಸಿಟಿ ಜೀವನದಲ್ಲಿ ಯಾರು ಸಿಟಿ ಲೈಫ್ ನ ಲೀಡ್ ಮಾಡ್ತಿರ್ತಾರೆ, ಹಳ್ಳಿಗಳಲ್ಲಿ ಇರೋರಲ್ಲ, ಪರ್ಟಿಕ್ಯುಲರ್ಲಿ ಯಾರು ಸಿಟಿ ಲೈಫ್ ನ ಲೀಡ್ ಮಾಡ್ತಿರ್ತಾರೆ, ಮೆಟ್ರೋಪಾಲಿಟನ್ ಸಿಟೀಸ್ ಆಗಿರ್ಬೋದು ಅಥವಾ ನಾರ್ಮಲ್ ರೆಗ್ಯುಲರ್ ಸಿಟೀಸ್ ಯಾವುದು ಬಹಳ ಬ್ಯುಸಿಯಾಗಿ ಅವರ ಲೈಫ್ ಅನ್ನ ಲೀಡ್ ಮಾಡ್ತಿರ್ತಾರೆ, ಅಂಥ ಪ್ರದೇಶದವರಲ್ಲಿ 73% ಆಫ್ ದ ಇಂಡಿಯನ್ಸ್ ಓವರ್ ವೇಟ್ ಆಗಿರ್ತಾರೆ. ಏನಿದು ಓವರ್ ವೇಟ್ ಅಂತ ಹೇಳಿದ್ರೆ, ಹೆಸರಲ್ಲೇ ಇದೆ, ಓವರ್ ಅಂತ ಹೇಳಿದ್ರೆ ಜಾಸ್ತಿ, ವೇಟ್ ಅಂತ ಹೇಳಿದ್ರೆ ಅವರ ವೇಟ್, ಹೌದಲ್ವಾ, ಎಷ್ಟು ವೇಯ್ ಮಾಡ್ತಾರೆ ಅಂತ. ಸೊ ಯಾವಾಗ ಅದು ಜಾಸ್ತಿ ವೇಟ್ ಇರುತ್ತೆ, ಅವರ ಶರೀರಕ್ಕೆ ಎಷ್ಟು ಇರ್ಬೇಕು, ಅವರ ಏಜ್ ಅನುಸಾರವಾಗಿ, ಅವರ ಹೈಟ್ ಅನುಸಾರವಾಗಿ ಎಷ್ಟು ವೇಟ್ ಇರ್ಬೇಕು, ಅದನ್ನ ಮೀರಿದಾಗ, ಅದಕ್ಕಿಂತ ಜಾಸ್ತಿ ಇದ್ದಾಗ ಅದನ್ನ ನಾವು ಓವರ್ ವೇಟ್ ಅಂತ ಹೇಳ್ತೇವೆ. ನೀವು ಇಂಡಿಯಾದಲ್ಲಿ ಕಂಪೇರ್ ಮಾಡಿದಾಗ 4 ಇಂಡಿಯನ್ಸ್ ಅಲ್ಲಿ 3 ಜನ ಆಲ್ಮೋಸ್ಟ್, ಅಂದ್ರೆ ಇದು ಮೋರ್ ದ್ಯಾನ್ 75% ಅಂತಾನೆ ನೀವು ತಿಳ್ಕೊಬಹುದು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, 4 ಜನರಲ್ಲಿ ನೀವು 3 ಜನ ಅಂತ ಹೇಳಿದ್ರೆ, ಸೊ ಅದನ್ನ ನೀವು 75% ಅಂತಾನೆ ನೀವು ಅನ್ಕೋಬಹುದು. 4 ಜನರಲ್ಲಿ 3 ಜನ ಖಂಡಿತವಾಗ್ಲೂ ಓವರ್ ವೇಟ್ ಇರ್ತಾರೆ ಅಂತ ಸರ್ವೆ ಸ್ಟಡಿ ಹೇಳುತ್ತೆ. ಅದ್ರಲ್ಲೂ ಏಜ್, ಯಾವ ಏಜ್ ಅಲ್ಲಿ ನಾವು ಈ ಓವರ್ ವೇಟ್ ಅನ್ನೋದನ್ನ ಜಾಸ್ತಿ ನೋಡ್ತೇವೆ ಅಥವಾ ಒಬೆಸಿಟಿನ ಜಾಸ್ತಿ ನೋಡ್ತೇವೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 28 ಇಂದ 38 ವರ್ಷದ ಒಳಗೆ, 28ರಿಂದ 38 ವಯಸ್ಕರು ಯಾರ್ಯಾರಿದಾರೋ, ಹೆಂಗಸರಾಗಿರ್ಬೋದು ಅಥವಾ ಗಂಡಸರಾಗಿರ್ಬೋದು, ಸೊ ಆ ಏಜ್ ಸ್ಪ್ಯಾನ್ ಅಲ್ಲಿ, ಲೈಫ್ ಸ್ಪ್ಯಾನ್ ಅಲ್ಲಿ ಯಾರಿದ್ದಾರೆ, ಆ ಏಜ್ ಅಲ್ಲಿ ಇರೋ ಅಂಥವ್ರಲ್ಲಿ ನಾವು ಈ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ನೋಡ್ತೇವೆ ಅಂತ ಸ್ಟಡಿ ಇದೆ. ಸೊ ಏನು ಆಲ್ಮೋಸ್ಟ್ ಇದ್ರಲ್ಲಿ ಓವರ್ ವೇಟ್ ಅಂತ ನಾನು ಹೇಳಿದೆ, ಹೌದಲ್ವಾ? ಓವರ್ ವೇಟ್ ಎಷ್ಟಾಗಿರ್ಬೋದು, 1 kg ಇರ್ಬೋದು, 2 kg ಇರ್ಬೋದು, ಆಲ್ಮೋಸ್ಟ್ 10 kg ಇಂದ 12-15 kg ತನಕನೂ ಜಾಸ್ತಿ ಆಗಿದ್ರೆ ಓವರ್ ವೇಟ್ ಅಂತ ಹೇಳ್ತೇವೆ. ಆಲ್ಮೋಸ್ಟ್ ಏನು ಸ್ಟಡಿ ಆಗಿದೆ ಅಥವಾ ಸರ್ವೆ ಆಗಿದೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಆಲ್ಮೋಸ್ಟ್ 11 kg, 10ರಿಂದ 11 kg ಅಷ್ಟು ವೇಟ್ ರಿಡಕ್ಷನ್ ಬೇಕು ಒಬ್ಬ ಮನುಷ್ಯರಲ್ಲಿ ಅಂತ ಸ್ಟಡಿ ಆಗಿದೆ. ಇದು ಎಷ್ಟು ಜಾಸ್ತಿ ಅಲ್ವಾ? ಇವಾಗ ನಾವೇನಾದ್ರೂ ವೇಯ್ ಮಾಡ್ಕೊಂಡು ಬರ್ತಾ ಇದೀವಿ, ಕೆಜಿ ಲೆಕ್ಕದಲ್ಲಿ ಏನಾದ್ರು ತರ್ತಾ ಇದೀವಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 100 ಗ್ರಾಮ್ಸ್ 200 ಗ್ರಾಮ್ಸ್ ಇದೆ ಅಂತ ಹೇಳಿದ್ರೆ, ಓಕೆಪ್ಪ ಬಿಡಿ ಅಷ್ಟೇ ತಾನೇ ಇರ್ಲಿ ಅಂತ ಹೇಳ್ತೇವೆ, ಹೌದಲ್ವಾ? ಬಟ್ ಇದು 11 kg 10 kg ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ,
ಹೌದಲ್ವಾ ಸ್ನೇಹಿತರೆ? ಸೊ ಏನ್ ಮಾಡ್ಬೇಕು, ಇದನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು, ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರೋರು ಏನೇನ್ ಪ್ರಿಕಾಷನ್ಸ್ ನ ತಗೋಬೇಕು, ಏನೇನ್ ಫಾಲೋ ಮಾಡ್ಬೇಕು ಅಂತ ನಾವು ನೆಕ್ಸ್ಟ್ ನೋಡೋಣ. ಈ 11 kg ಅಥವಾ 10 kg ರೆಡ್ಯೂಸ್ ಮಾಡ್ಬೇಕು ಒಬ್ರು ಓವರ್ ವೇಟ್ ಇರೋರು ಅಥವಾ ಒಬೇಸ್ ಇರೋರು ಇಂಡಿಯಾದಲ್ಲಿ ಅಂತ ನಾನು ಹೇಳ್ದೆ, ಹೌದಲ್ವಾ? ಸೊ ಇದು ಒಂದೇ ಸಲಕ್ ಆಗ್ಬಿಡುತ್ತಾ? ಇವಾಗ ನಾವು ಲಾಕ್ಡೌನ್ ಅಲ್ಲಿ ಇದೀವಿ, ಸಪೋಸ್ ನಾವು 3 ತಿಂಗಳಲ್ಲಿ ಲಾಕ್ಡೌನ್ ಅಲ್ಲಿ ಇದೀವಿ, ಮನೆಯಿಂದ ಆಚೆ ಹೋಗ್ತಾ ಇಲ್ಲ ಅಂತ ನಾವೆಲ್ಲರೂ ಇದ್ವಿ. ಸೊ ನಮ್ಮ ಕೆಜಿ ಸಡನ್ ಆಗಿ 10 kg 11 kg ಜಾಸ್ತಿ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ಲಿ ಇದ್ರೂ ಕೂಡ ನಮ್ಮ ವೇಟ್ ಸಡನ್ ಆಗಿ ಅಷ್ಟು ಜಾಸ್ತಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಹೌದಲ್ವಾ? ಸೊ ಆಲ್ಮೋಸ್ಟ್ ನಮ್ಮ ವೇಟ್ ಜಾಸ್ತಿ ಆಗ್ಲಿಕ್ಕೆ ಅಥವಾ ನಮ್ಮ ಶರೀರದ ತೂಕ ಜಾಸ್ತಿ ಆಗ್ಲಿಕ್ಕೆ 12 ವರ್ಷಗಳ ಕಾಲ ತಗೊಳುತ್ತಂತೆ. ಸೊ ಇದು ಎಷ್ಟು ಜಾಸ್ತಿ ಅಲ್ವಾ? ನಾವು 12 ವರ್ಷದಲ್ಲಿ ಎಷ್ಟೆಲ್ಲಾ ಚೇಂಜಸ್ ಮಾಡ್ಕೋಬಹುದು, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬಹುದು, ವರ್ಕೌಟ್ ಮಾಡ್ಕೋಬಹುದು, ಡಯಟ್ ಚೇಂಜಸ್ ಮಾಡ್ಕೊಂಡು ನಾವು ಇದನ್ನ ಸರಿಪಡಿಸ್ಕೋಬಹುದು, ಹೌದಲ್ವಾ? ಮತ್ತೆ ಇವಾಗ ಬಹಳಷ್ಟು ಜನ ಏನ್ ಹೇಳ್ತಾರೆ, ನಾನು ಸಡನ್ ಆಗಿ ವೇಟ್ ಲಾಸ್ ಆಗ್ಬೇಕು, 10 ದಿನದಲ್ಲಿ ನಾವ್ ಎಷ್ಟೊಂದು ಆಡ್ ನೋಡಿದೀವಿ, 10 ದಿನದಲ್ಲಿ ಇಷ್ಟು ಕಡಿಮೆ ಆಗ್ಬೇಕು, 1 ತಿಂಗಳಲ್ಲಿ ಇಷ್ಟು ಕಡಿಮೆ ಆಗ್ಬೇಕು ಅಂತ. ಯಾವಾಗ ನಿಮ್ಮ ಬಾಡಿ ವೇಟ್ ಜಾಸ್ತಿ ಆಗ್ಲಿಕ್ಕೆ ಇಷ್ಟು ವರ್ಷ ತಗೊಳುತ್ತೋ, ಹಾಗೆ ನಿಮ್ಮ ಬಾಡಿ ವೇಟ್ ಕಡಿಮೆ ಆಗ್ಲಿಕ್ಕೂ ಕೂಡ ಅಷ್ಟೇ ದಿನಗಳ ಕಾಲ ತಗೊಳುತ್ತೆ. ಯಾವಾಗ ಅದು ನಾರ್ಮಲ್ ಆಗಿ ಅದ್ರದ್ದು ಕರೆಕ್ಟ್ ಟೈಮ್ ತಗೊಂಡು ಆಗುತ್ತೆ, ಅದನ್ನ ನಾವು ಹೆಲ್ದಿ ವೇಟ್ ಲಾಸ್ ಅಂತ ಕೂಡ ಹೇಳ್ತೇವೆ. ಸೊ ಆಲ್ಮೋಸ್ಟ್ 3 ತಿಂಗಳ ಕಾಲ ಇದು ವೇಟ್ ಲಾಸ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಯಾಕೆಂದ್ರೆ ಅದು ಗೇನ್ ಆಗ್ಲಿಕ್ಕೆ ಎಷ್ಟು ವರ್ಷ ತಗೊಳುತ್ತೆ ಅಂತ ಹೇಳಿದ್ರೆ, ಅದು ಕಡಿಮೆ ಆಗ್ಲಿಕ್ಕೂನು ಅದ್ರದ್ದೇ ಆದ ಟೈಮ್ ಅನ್ನ ತಗೊಳುತ್ತೆ. ಹೇಗೆ ಮಾಡ್ಬೇಕು ಅಥವಾ ಹೇಗೆ ಬರುತ್ತೆ ಈ ಒಬೆಸಿಟಿ, ನಮ್ಗೆ ಬೊಜ್ಜುತನ ಆಗಿರ್ಬೋದು, ಓವರ್ ವೇಟ್ ಆಗಿರ್ಬೋದು, ಹೇಗೆ ಬರುತ್ತೆ? ಮೊದಲನೇದಾಗಿ ನಾವು ದಿನನಿತ್ಯ ನಮ್ಮ ಟ್ರೈನಿಂಗ್ ಅಲ್ಲಿ ಮಾತಾಡ್ಕೊಂಡ್ ಬಂದಿದೀವಿ, ಹೆರಿಡಿಟ್ರಿ ಅನ್ನೋದು ಒಂದು ಫ್ಯಾಕ್ಟರ್. ಅಂದ್ರೆ ವಂಶ ಪಾರಂಪರೆಯಾಗಿ ಅವರ ತಂದೆಗೆ, ತಾಯಿಗೆ ಅಥವಾ ತಾತ ಅಜ್ಜಂದ್ರಿಗೆ ಆ ಪ್ರಾಬ್ಲಮ್ ಇದೆ, ಅವ್ರ ಮುಂಚಿಂದಾನು ಅವ್ರ ಫ್ಯಾಮಿಲಿ ಫುಲ್ ಒಬೇಸೇ ಇದೆ ಅಥವಾ ಓವರ್ ವೇಟ್ ಇದೆ ಅಂದ್ರೆ ಅದು ಅವರಿಗೆ ಬರುವಂಥದ್ದು. ಇನ್ನೊಂದು, ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಕಡಿಮೆ ಆಗುವಂಥದ್ದು. ನಾವು ನೆನ್ನೆನೂ ಇದ್ರ ಬಗ್ಗೆ ಮಾತಾಡಿದ್ವಿ. ಮೆಟಬಾಲಿಸಮ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಸೇವನೆ ಮಾಡ್ತಿರೋಂತ ಆಹಾರದಲ್ಲಾಗಿರ್ಬೋದು, ಪೌಷ್ಟಿಕಾಂಶತೆ ಎಷ್ಟು ಬೇಕು, ನಮ್ಮ ಶರೀರ ಹೇಗೆ ಡೈಜೆಷನ್ ಮಾಡುತ್ತೆ, ಅಬ್ಸಾರ್ಪ್ಷನ್ ಹೇಗೆ ಮಾಡುತ್ತೆ, ನಾವು ಆ ಎನರ್ಜಿನ ಹೇಗೆ ಯುಟಿಲೈಸ್ ಮಾಡ್ಕೋತೀವಿ, ಅದ್ರ ಮೇಲೆ ಈ ಮೆಟಬಾಲಿಸಮ್ ಡಿಪೆಂಡೆಂಟ್ ಆಗಿರುವಂಥದ್ದು. ಎಲ್ಲರಿಗೂ ಗೊತ್ತು, ಯೂಶುವಲಿ ಬೊಜ್ಜುತನ ಅಥವಾ ಓವರ್ ವೇಟ್ ಅನ್ನೋದು ಫುಡ್ ಇಂದ ಡೈರೆಕ್ಟ್ಲಿ ರಿಲೇಟೆಡ್ ಆಗಿರುವಂಥದ್ದು. ಯಾವಾಗ ನಾವು ಬ್ಯಾಡ್ ಹ್ಯಾಬಿಟ್ಸ್ ಡಯಟ್ರಿ ಫಾಲೋ ಮಾಡ್ತೀವಿ, ಡಯಟ್ ಕರೆಕ್ಟ್ ಆಗಿ ಮಾಡೋದಿಲ್ಲ. ಡಯಟ್ ಅಂತ ಹೇಳಿದ್ರೆ ಇಲ್ಲಿ ನೀವು ಊಟ ತಿಂದಲೇ ಅಥವಾ ತಿಂಡಿ ತಿಂದಲೇ ಉಪವಾಸ ಮಾಡೋದು ಅಂತ ಅಲ್ಲ. ಪೌಷ್ಟಿಕಾಂಶತೆ ಇರುವಂತ ಆಹಾರ ಸೇವನೆ ಮಾಡೋದು, ತುಂಬಾ ಎಣ್ಣೆಲಿ ಕರ್ತಿರೋ ಅಂತ ಜಂಕ್ ಫುಡ್ಸ್ ತಗೊಳ್ಳೋ ಅಂಥದ್ದು ಕಡಿಮೆ ಮಾಡೋ ಅಂಥದ್ದು, ಬರೀ ಪಿಜ್ಜಾ ಆಗ್ಲಿ ಬರ್ಗರ್ ಆಗ್ಲಿ ಸ್ಟಾರ್ಚ್ ಇರೋ ಅಂಥದ್ದು ಅಥವಾ ಫ್ಯಾಟ್ ಇರೋ ಅಂಥದ್ದು ಐಟಮ್ಸ್ ಜಾಸ್ತಿ ತಗೊಳ್ಳೋದು, ಬಹಳ ಸ್ವೀಟ್ ತಗೊಳ್ಳೋ ಅಂಥದ್ದು. ಯಾವಾಗ ನಾವು ಹಣ್ಣು ತರಕಾರಿ ಸೊಪ್ಪು ಅಂಥದ್ದೆಲ್ಲ ಫೈಬರ್ ರಿಚ್ ಇರೋ ಅಂತ ಡಯಟ್ ಯಾವಾಗ ನಾವು ಕಡಿಮೆ ಸೇವನೆ ಮಾಡ್ತೀವಿ, ಅಂತ ಟೈಮಲ್ಲಿ ನಮ್ದು ಇಂಬ್ಯಾಲೆನ್ಸ್ ಡಯಟ್ ಅಥವಾ ಇಂಪ್ರಾಪರ್ ಡಯಟ್ ಅಂತ ಹೇಳ್ತೇವೆ. ಸೊ ಅಂತ ಕಾರಣಗಳಿಂದ ನಮ್ಗೆ ಈ ಪ್ರಾಬ್ಲಮ್ಸ್ ಬರುವಂಥದ್ದು. ಯಾವಾಗ ನಾನು ಡಿಟಾಕ್ಸಿಫಿಕೇಶನ್ ಅಲ್ಲೂ ಹೇಳ್ದೆ, ಡೈಲಿ ಡಿಟಾಕ್ಸ್ ಮಾಡುವಾಗ ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗಿರೋ ಅಂತ ಟಾಕ್ಸಿನ್ಸ್ ಆಗ್ಲಿ, ಯಾವುದೇ ಒಂದು ಮಲಕ್ರಿಯೆ ಆಗ್ಲಿ ಶರೀರದಲ್ಲಿ ಕರೆಕ್ಟ್ ಆಗಿ ಆಗ್ಬೇಕು. ಯಾವಾಗ ನಮ್ಮ ಶರೀರದಲ್ಲಿ ಮಲಕ್ರಿಯೆ ಕರೆಕ್ಟ್ ಆಗಿ ಆಗೋದಿಲ್ಲ, ಆಗ ನಮ್ಗೆ ಈ ಕಾನ್ಸ್ಟಿಪೇಷನ್ ಬರುವಂತ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಟಾಕ್ಸಿನ್ಸ್ ನಮ್ಮ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗಿ ನಮ್ಮ ಬಾಡಿ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಮ್ಗೆ ಈ ಪ್ರಾಬ್ಲಮ್, ಒಬೆಸಿಟಿ ಅನ್ನೋ ಪ್ರಾಬ್ಲಮ್ ಬರುವಂತದ್ದು. ಯಾಕೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಒಂದು ಕಾರಣ ಆಗುತ್ತೆ ಅಂತ ಹೇಳಿದ್ರೆ, ಅದು ಯಾವಾಗ ವೇಸ್ಟ್ ಪ್ರಾಡಕ್ಟ್ ನಮ್ಮ ಶರೀರದಿಂದ ಕರೆಕ್ಟ್ ಆಗಿ ಎಕ್ಸ್ಕ್ರೀಟ್ ಆಗೋದಿಲ್ಲ, ಅದು ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಏನಾಗುತ್ತೆ, ಅದ್ರ ಟಾಕ್ಸಿನ್ಸ್ ಎಲ್ಲ ನಮ್ಮ ಶರೀರ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ನಮ್ಮ ಶರೀರ ಎಕ್ಸ್ಕ್ರೀಷನ್ ಕರೆಕ್ಟ್ ಆಗಿ ಮಾಡಲ್ಲ, ಸೊ ಆ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿ 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 ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ರಿಂದ ಒಂದು ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿ ಒಬೆಸಿಟಿ ಆಗುವಂಥದ್ದು. ಸೆಡೆಂಟ್ರಿ ಲೈಫ್ ಸ್ಟೈಲ್, ನಾನು ಆಗ್ಲೇ ಹೇಳಿದೆ, ಯಾವಾಗ ನಾವು ಎಕ್ಸಸೈಸ್ ಮಾಡಲ್ಲ, ವರ್ಕೌಟ್ ಮಾಡಲ್ಲ, ವಾಕಿಂಗ್ ಮಾಡೋದಿಲ್ಲ, ಕೂತಲ್ಲೇ ಕೂತಿರ್ತೀವಿ, ಜಾಸ್ತಿ ಫುಡ್ ಇಂಟೇಕ್ ಮಾಡ್ತೀವಿ, ಅಂತ ಟೈಮಲ್ಲಿ ಈ ತರ ಪ್ರಾಬ್ಲಮ್ಸ್ ಬರೋ. ಮೆಡಿಸಿನ್ಸ್ ಇಂದ ಬಹಳ ಲಾಂಗ್ ಟರ್ಮ್ ಯಾವ್ದಾದ್ರು ಮೆಡಿಸಿನ್ಸ್ ತಗೋತಾ ಇದ್ದೀರಾ,
ಅಥವಾ ತುಂಬಾ ಸ್ಟ್ರಾಂಗ್ ಮೆಡಿಸಿನ್ಸ್ ತಗೋತಿದ್ದೀರಾ, ಬೇರೆ ಬೇರೆ ಅನಾವಶ್ಯಕವಾಗಿ ಮೆಡಿಸಿನ್ಸ್ ತಗೋತಾ ಇದ್ದೀರಾ, ಅಂತ ಟೈಮಿಂದ ಅಥವಾ ಅಂತ ಸೈಡ್ ಎಫೆಕ್ಟ್ಸ್ ಇಂದ ಕೂಡ ನಿಮಗೆ ಪ್ರಾಬ್ಲಮ್ಸ್ ಬರುವಂಥದ್ದು. ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಅಂತ ಹೇಳ್ತೇವೆ. ಎಲ್ಲಾರ್ಗೂ ಗೊತ್ತು ಅಥವಾ ಕೇಳಿರ್ತೀರಾ, ನೋಡಿರ್ತೀರಾ, ಮಗು ಆದ್ಮೇಲೆ ಆ ಪೋಸ್ಟ್ ಡೆಲಿವರಿ ವೇಟ್ ಏನಿದೆ ಅದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಎಲ್ಲಾರು ಹೆಂಗಸರಲ್ಲಿ. ಸೊ ಅಂತ ಟೈಮಲ್ಲಿ ಆ ಪ್ರಾಬ್ಲಮ್ ಇಂದ ಅಥವಾ ಅವರ ಡೆಲಿವರಿ ನಂತರ ಆ ಪೋಸ್ಟ್ ಡೆಲಿವರಿ ಯಾವಾಗ ಅವರು ವೇಟ್ ಶೆಡ್ ಔಟ್ ಮಾಡೋದಿಲ್ಲ, ಅದರಿಂದ ಕೂಡ ಒಬೆಸಿಟಿ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ನಾವು ಇನ್ನೊಂದು ಓದಿದ್ವಿ, ಯಾವಾಗ ನಮ್ಮ ಶರೀರದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಥೈರಾಯ್ಡ್ ಓದಿದಾಗ ಅಥವಾ ಥೈ ಹೆಲ್ತ್ ಮಾಡಿದಾಗ ನಾವು ಓದಿದ್ವಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ವೇಟ್ ಗೇನ್ ಆಗುವಂಥದ್ದು. ಈ ಫ್ಯಾಟ್ ಅಕ್ಯುಮುಲೇಷನ್ ಅಥವಾ ಬೊಜ್ಜುತನ ಏನಿದೆ ಹೆಂಗಸರಲ್ಲಿ ಮತ್ತೆ ಗಂಡಸರಲ್ಲಿ ಇಬ್ಬರಲ್ಲೂ ಆಗುತ್ತೆ. ಮೆನ್ನಲ್ಲಿ ಯೂಶುವಲಿ, ಗಂಡಸರಲ್ಲಿ ಇದು ಹೊಟ್ಟೆ ಸುತ್ತ, ಬೆಲ್ಲಿ ಸುತ್ತ ಇರುವಂತದ್ದು, ಅದಕ್ಕೆ ಪಿಯರ್ ಶೇಪ್ಡ್ ಫ್ಯಾಟ್ ಅಕ್ಯುಮುಲೇಷನ್ ಅಂತ ಹೇಳ್ತೇವೆ. ಅದೇ ಹೆಂಗಸರಲ್ಲಿ ನೀವು ನೋಡಿದಾಗ ಅದು ಬಟಕ್ಸ್ ಸುತ್ತ ಇರುತ್ತೆ, ಅಂದ್ರೆ ಹಿಪ್ಸ್ ಸುತ್ತ ಅವರಿಗೆ ವೆಯ್ಟ್ ಅಕ್ಯುಮುಲೇಷನ್ ಅಥವಾ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುವಂಥದ್ದು. ಅವಾಗ ಏನಾಗುತ್ತೆ, ಅದಕ್ಕೆ ಆಪಲ್ ಶೇಪ್ಡ್ ಫ್ಯಾಟ್ ಅಕ್ಯುಮುಲೇಷನ್ ಅಂತ ನಾವು ಹೇಳ್ತೇವೆ. ಏನಕ್ಕೆ ಬರುತ್ತೆ ಈ ಒಬೇಸು, ಓವರ್ ವೇಟು, ಏನ್ ರೀಸನ್ ಅಂತ ಹೇಳಿದ್ರೆ, ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇವಾಗ ನೀವು ಊಟ ಮಾಡ್ತೀರಾ, ದಿನಕ್ಕೆ ನಾವು 3 ಸಲ ಊಟ ಮಾಡ್ತೇವೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಹೌದಲ್ವಾ? ಸೊ ಊಟ ತಿಂಡಿ ಕಾಫಿ ಅದು ಇದರಿಂದ ನಾವು ನಮ್ಮ ಶರೀರಕ್ಕೆ ಸಪೋಸ್ 1000 ಕ್ಯಾಲರೀಸ್ ಅಷ್ಟು ನಾವು ಫುಡ್ ಇಂಟೇಕ್ ಅಥವಾ ಕ್ಯಾಲರಿ ಇಂಟೇಕ್ ಮಾಡ್ತೇವೆ ಅಂತ ತಗೊಳ್ಳೋಣ. ಸೊ ಆ 1000 ಕ್ಯಾಲರೀಸ್ ನಾನು ಯಾವಾಗ ತಗೋತೇನೆ, ನನ್ನ ಶರೀರಕ್ಕೆ ಆಲ್ಮೋಸ್ಟ್ ಒಂದು 200-300 ಕ್ಯಾಲರೀಸ್ ಬೇಕಾಗುತ್ತೆ, ಎನರ್ಜಿ ಬೇಕಾಗುತ್ತೆ. ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಿ ನಮ್ಮ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಅದು ಹೋಗುತ್ತೆ. ಮಿಕ್ಕಿದ್ದ 700 ಕ್ಯಾಲರೀಸ್ ಏನಿದೆ ಅಥವಾ ನನ್ನ ಶರೀರಕ್ಕೆ ಅದು ಏನು ಬೇಡ, ಅದು ಯೂಸ್ ಯಾವಾಗ ನನ್ನ ಶರೀರ ಮಾಡ್ಕೊಳ್ಳೋದಿಲ್ಲ. ಇವಾಗ ಜಾಸ್ತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ ನಮ್ದು, ಲಾಕ್ ಡೌನ್ ಅಲ್ಲಿ ಇದೀವಿ, ಜಾಸ್ತಿ ಎನರ್ಜಿ ಇರೋದಿಲ್ಲ, ಬಹಳ ಅಂದ್ರೆ ಎಷ್ಟು, ಮನೇಲೆ ಓಡಾಡ್ತಾ ಇದ್ವಿ, ಜಾಸ್ತಿ ಕೆಲ್ಸ ಇರಲ್ಲ, ಓಡಾಡಿ ಶ್ರಮ ಪಟ್ಟು ಕೆಲಸ ಮಾಡಿ ನಮ್ಗೆ ಎನರ್ಜಿ ಯುಟಿಲೈಸೇಷನ್, ಅವಾಗ ಏನಾಗುತ್ತೆ, ಈ 700 ಕ್ಯಾಲರೀಸ್ ಏನಿದೆ ಅದು ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನೀವು ಒಂದು ಎಕ್ಸಸೈಸ್ ಅಥವಾ ಫಿಟ್ನೆಸ್ಗೆ ಬಹಳ ಫಿಟ್ನೆಸ್ ಫ್ರೀಕ್ ಇದ್ದೀರಾ, ಎಕ್ಸಸೈಸು, ವಾಕಿಂಗು, ಯೋಗ ಆ ಥರದ್ದು ಏನಾದ್ರು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ 700 ಕ್ಯಾಲರೀಸ್ ನೀವು ಬರ್ನ್ ಔಟ್ ಮಾಡ್ತೀರಾ. ಆ ಕ್ಯಾಲರೀಸ್ ನಿಮ್ಮ ಶರೀರದಿಂದ ನೀವು ಆಚೆ ಹಾಕ್ತೀರಾ. ಯಾವಾಗ ನೀವು ಅದನ್ನ ಆಚೆ ಹಾಕಲ್ಲ, ಅದು ಒಂದು ದಿನ ಇಷ್ಟ ಆಗುತ್ತೆ, ಸೆಕೆಂಡ್ ಡೇ ಇನ್ನೊಂದ್ ಸ್ವಲ್ಪ ಆಗುತ್ತೆ, ಥರ್ಡ್ ಡೇ ಇನ್ನೊಂದ್ ಸ್ವಲ್ಪ ಆಗುತ್ತೆ. ಸೊ ಹಾಗೆ ಅದು ಅಕ್ಯುಮುಲೇಷನ್ ಆಗ್ತಾ 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 ಏನಾಗುತ್ತೆ, ವೇಟ್ ಜಾಸ್ತಿ ಆಗುವಂಥದ್ದು. ನೀವು ಎಷ್ಟು ಕ್ಯಾಲರಿ ತಗೋತೀರಾ ಅಷ್ಟೇ ಕ್ಯಾಲರೀಸ್ ನೀವು ಶರೀರದಿಂದ ಆಚೆ ಹಾಕಿದ್ರೆ ನಿಮ್ಗೆ ಯಾವುದೇ ತರದ ವೇಟ್ ಗೇನ್ ಆಗ್ಲಿ, ಒಬೆಸಿಟಿ ಪ್ರಾಬ್ಲಮ್ ಆಗ್ಲಿ ಬರೋದಿಲ್ಲ. ಸೊ ಯಾವಾಗ ನೀವು ಕ್ಯಾಲರಿ ಇಂಟೇಕ್ ಕಡಿಮೆ ಮಾಡೋದಿಲ್ಲ, ಕ್ಯಾಲರಿ ಔಟ್ಪುಟ್ ಜಾಸ್ತಿ ಮಾಡೋದಿಲ್ಲ, ಸೊ ಯಾವಾಗ ಅದು ಸಮತೋಲನದಲ್ಲಿ ಇರೋದಿಲ್ಲ, ಬರೀ ತಿಂತಾನೆ ಇರ್ತೀರಾ, ಏನು ವರ್ಕೌಟ್ ಮಾಡಲ್ಲ, ಕೂತ್ಕೊಂಡೇ ಇರ್ತೀವಿ ಅನ್ನುವಾಗ ನಮ್ಮ ವೇಟ್ ಜಾಸ್ತಿ ಆಗುವಂಥದ್ದು. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್, ಯಾರಿಗಾದ್ರೂ ಈಸಿಯಾಗಿ ಅರ್ಥ ಆಗುವಂಥದ್ದು. ಏನು ಅಂತ ಹೇಳಿದ್ರೆ, ಯಾವಾಗ ನಾವು ಕ್ಯಾಲರಿ ಇಂಟೇಕ್ ಜಾಸ್ತಿ ಮಾಡ್ತೀವಿ, ನಾವು ವರ್ಕೌಟ್ ಮಾಡೋದಿಲ್ಲ ಅಥವಾ ಅಷ್ಟು ಕ್ಯಾಲರೀಸ್ ನಮ್ಮ ಶರೀರದಿಂದ ತೆಗಿಯೋದಿಲ್ಲ, ಆಗ ನಮ್ಗೆ ಪ್ರಾಬ್ಲಮ್ ಬರುವಂಥದ್ದು. ಹೇಗೆ ಟೆಸ್ಟ್ ಮಾಡಬೇಕು, ಒಬೆಸಿಟಿ ಇದೆಯಾ ಅಥವಾ ಬೊಜ್ಜುತನ ಇದೆಯಾ ಅಥವಾ ಓವರ್ ವೇಟ್ ಇದೆಯಾ ಅಂತ ಹೇಗೆ ಡಿಫ್ರೆನ್ಸ್ ಮಾಡೋದು ಅಂತ ಹೇಳಿದ್ರೆ, ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ನಾವು ಯಾವಾಗ ನಮ್ಮ ಶರೀರದ ಬಾಡಿ ಮಾಸ್ ಇಂಡೆಕ್ಸ್ ಅನ್ನ ಪರೀಕ್ಷೆ ಮಾಡ್ಕೋತೇವೆ, ಅವಾಗ ನಮ್ಗೆ ನಾವು ಯಾವ ಕ್ಯಾಟಗರಿಲಿ ಇರ್ತೀವಿ, ಓವರ್ ವೇಟ್ ಅಲ್ಲಿ ಇದೀವಾ, ಒಬೆಸಿಟಿ ಇದೀವಾ, ಅಥವಾ ವಿ ಹ್ಯಾವ್ ಟು ಟೇಕ್ ಕೇರ್ ಮೋರ್ ಅಂತ ನಮಗೆ ಗೊತ್ತಾಗುತ್ತೆ. ಹೇಗೆ ಇದು ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಇದಕ್ಕೆ ಕ್ಯಾಲ್ಕುಲೇಟರ್ ಒಂದು ಫಾರ್ಮುಲಾ ತರ ಇರ್ತಾ ಇತ್ತು. ಇವಾಗ ಹೇಗೆ ಡಿಜಿಟಲೈಸೇಷನ್ ಜಾಸ್ತಿ ಆಗ್ತಾ ಇದೆ, ಹಾಗೆ ನಾವು ಈಗ ಕಂಪ್ಯೂಟರು, ಲ್ಯಾಪ್ಟಾಪ್, ಗೂಗಲ್ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಇದೆ, ಹೌದಲ್ವಾ? ಸೊ ಇದಕ್ಕೆ ಒಂದು ಕ್ಯಾಲ್ಕುಲೇಟರ್ ತರ ಬರುತ್ತೆ. ನಿಮ್ಮ ಹೈಟ್, ಯಾವ ಮನುಷ್ಯಂದು BMI ಚೆಕ್ ಮಾಡ್ಬೇಕು, ಅವರ ಹೈಟ್ ಮತ್ತೆ ವೇಟ್ ನ ನೀವು ಹಾಕಿದಾಗ ಅದು ನಿಮ್ಗೆ ರಿಸಲ್ಟ್ಸ್ ತೋರಿಸುವಂಥದ್ದು. ನಿಮ್ಮ BMI ಎಷ್ಟು ಅಂತ ನಮಗೆ ರಿಸಲ್ಟ್ಸ್ ತೋರಿಸುವಂಥದ್ದು. ಯಾವಾಗ
BMI 18ರಿಂದ ಕಡಿಮೆ ಇರುತ್ತೋ, ಸೊ 18ರಿಂದ ಕಡಿಮೆ ಇರುತ್ತೋ ಅದಕ್ಕೆ ಅಂಡರ್ ವೇಟ್ ಅಂತ ಹೇಳ್ತೇವೆ. ಯಾವಾಗ ನಿಮ್ಮ BMI 18 ನಂಬರ್ಗಿನ ಕಡಿಮೆ ಬರುತ್ತೆ ಅದಕ್ಕೆ ಅಂಡರ್ ವೇಟ್ ಅಂತ ಹೇಳ್ತೇವೆ. ನಾರ್ಮಲ್ ಹೆಲ್ದಿ ಲೈಫ್ ಸ್ಟೈಲ್ ಇರೋರಿಗೆ ಅಥವಾ ಹೆಲ್ದಿ ಇರೋ ಅಂತವ್ರಿಗೆ ನಾರ್ಮಲ್ BMI ಬಂದು 18 ಇಂದ 25 ಒಳಗಡೆ, 18.5 ಇಂದ 25 ಒಳಗಡೆ ಬಂದ್ರೆ ನಿಮ್ಮ BMI ನೀವು ನಾರ್ಮಲ್ ಹೆಲ್ದಿ ರೇಂಜ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಯಾವಾಗ ನಿಮ್ಮ BMI 25ರಿಂದ 30 ಒಳಗಡೆ ಬರುತ್ತೆ, 25ರಿಂದ 30 ಒಳಗಡೆ ನಿಮ್ಮ BMI ಬಂದ್ರೆ ಓವರ್ ವೇಟ್ ಅಂತ ನಾವು ಹೇಳ್ತೇವೆ. ಸೊ 30ರಿಂದ ಜಾಸ್ತಿ ಇದು 35 ತನಕ ಇದ್ರೆ ಒಬೇಸ್ ಅಂತ ಹೇಳ್ತೇವೆ. ಒಬೆಸಿಟಿಲಿ ಇದ್ದಾರೆ ಅವರು, ತುಂಬಾ ಟೇಕ್ ಕೇರ್ ಮಾಡ್ಬೇಕು ಅಥವಾ ಬಾಡಿ ವೇಟ್ ನ ಕಡಿಮೆ ಮಾಡ್ಕೋಬೇಕು ಅಂತ ನಾವು ಹೇಳ್ತೇವೆ. ಅದೇ 35ಗಿನ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ಲಿ ಒಬೇಸ್ ಅಂತ ಹೇಳ್ತೇವೆ. ನಾವು ಡಯಾಬಾ ಲೈಫ್ ಮಾಡಿದಾಗ್ಲೂ ಹೇಳಿದ್ವಿ ಹೌದಲ್ವಾ, HbA1c ಲೆವೆಲ್ ಹೇಗಿರ್ಬೇಕು ನಿಮ್ದು, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಂತ ಹೇಳಿದ್ವಲ್ವಾ. ಹಾಗೆ ನಿಮ್ಮ BMI ಮೇಲೇನು ಅಂಡರ್ ವೇಟು, ನಾರ್ಮಲ್ ರೇಂಜು, ಓವರ್ ವೇಟು, ಒಬೇಸು ಮತ್ತೆ ಎಕ್ಸ್ಟ್ರೀಮ್ಲಿ ಒಬೇಸ್ ಅಂತ ನಾವು ಕೆಟಗರೈಸ್ ಮಾಡಿರೋದು. WHO ಆರ್ಗನೈಸೇಷನ್ ಅವರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಬೆಸಿಟಿ ಯಾಕೆ ಜಾಸ್ತಿ ಆಗುತ್ತೆ ಅಥವಾ ಅದ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಅಂತ ಒಂದು ಸರ್ವೆ ಮಾಡಿ ಸ್ಟಡಿ ಕೊಟ್ಟಿರುವಂಥದ್ದು. ಸಪೋಸ್ ಡಯಾಬಿಟಿಸ್ ಇಂದ ಬಳಲ್ತಾ ಇರ್ತಾರೆ, ಡಯಾಬಿಟಿಸ್ ಪ್ರಾಬ್ಲಮ್ ಇರುತ್ತೆ, ಅಂಥವ್ರಲ್ಲಿ ನಾವು ಒಬೆಸಿಟಿ ನೋಡುವಂತ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಅಥವಾ ಒಬೆಸಿಟಿ ಜಾಸ್ತಿ ಆದ್ರೆ ನಮ್ಗೆ ಯಾವ್ಯಾವ ತರ ಕಾಯಿಲೆ ಬರುವಂತದ್ದು ಅಂತ ಹೇಳಿದ್ರೆ ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸು, ಕ್ಯಾನ್ಸರ್, ಈ ತರ ಪ್ರಾಬ್ಲಮ್ಸ್ ಎಲ್ಲ ನಮ್ಗೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಲ್ರೆಡಿ ಎಲ್ಲಾರ್ಗೂ ಗೊತ್ತು ಏನೇನು ಮೆಷರ್ಸ್ ತಗೋಬೇಕು ನಾವು ಒಬೆಸಿಟಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಥವಾ ಓವರ್ ವೇಟ್ ಏನಿದೆ ನಮ್ಮ ಶರೀರದಲ್ಲಿ ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಂತ. ಯೂಶಲಿ ಸ್ವಲ್ಪ ಜನ ಎಲ್ಲರೂ ಫಾಲೋ ಮಾಡ್ತಾ ಇರ್ತೀವಿ ಅಥವಾ ನಾವು ನೋಡ್ತಾ ಇರ್ತೀವಿ, ಕೇಳಿರ್ತೀವಿ ಅಥವಾ ನಮ್ಗೆ ಗೊತ್ತಿರುತ್ತೆ ಏನೇನು ಅದು ಅಂತ ಹೇಳಿದ್ರೆ ಒಂದು ರೆಗ್ಯುಲರ್ ಮಾರ್ನಿಂಗ್ ವಾಕ್ ಅಂತ ಬಹಳ ಜನ ಹೋಗ್ತಿರ್ತಾರೆ, ನಾವು ನೋಡ್ತಿರ್ತೀವಿ. ಬನ್ನಿ ಬೆಳಗ್ಗೆ ಒಂದು ವಾಕ್ ಮಾಡೋಣ ಅಂತ ಹೇಳಿರ್ತೀವಿ. ಶುಗರ್ ಪೇಷಂಟ್ಸ್ ಹೋಗ್ತಾ ಇರ್ತಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೆ ಹೇಳಿರ್ತೀವಿ. ಇಲ್ಲ ಅಂದ್ರೂ ಹೆಲ್ದಿ ಆಗಿ ಇರ್ಬೇಕು ಅಂದ್ರೆ ವಾಕಿಂಗ್ ಬಹಳಷ್ಟು ಜನ ಪ್ರಾಕ್ಟೀಸ್ ಮಾಡುವಂಥದ್ದು. ಬಟ್ ವಾಕಿಂಗ್ ನೀವು ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ. ಅಂದ್ರೆ ನೀವು ನಿಮ್ಮ ಶರೀರದಿಂದ ಸ್ವೆಟ್ ಆಗ್ಬೇಕು, ಆ ಸ್ವೆಟ್ ಬರ್ಬೇಕು ನೀವು ವಾಕಿಂಗ್ ಮಾಡುವಾಗ. ಸುಮ್ನೆ ಸೋಮಾರಿತನದಲ್ಲಿ ನೀವು ನಡ್ಕೊಂಡು ಹೋಗ್ತೀರಾ 1 hour ಅಂತ ಹೇಳಿದ್ರೆ ಅದು ನಿಮಗೆ ಹೆಲ್ಪ್ ಆಗೋದಿಲ್ಲ ಓವರ್ ವೇಟ್ ಕಡಿಮೆ ಮಾಡ್ಕೊಳ್ಳಿಕ್ಕಾಗ್ಲಿ ಅಥವಾ ಸ್ವೆಟ್ ಅಲ್ಲಿ ನಿಮ್ಗೆ ಸ್ವೆಟಿಂಗ್ ಏನು ನೀವು ನೋಡೋದಿಲ್ಲ. ಸೊ ಆ ತರ ವಾಕಿಂಗ್ ನಿಮ್ಗೆ ಉಪಯೋಗ ಬರೋದಿಲ್ಲ. ಕೆಲವೊಬ್ರು ರೆಗ್ಯುಲರ್ ಆಗಿ ಜಿಮ್ ಹೋಗ್ತಾರೆ ಅಥವಾ ಜಿಮ್ಗೆ ಜಾಯಿನ್ ಆಗ್ತಾರೆ, ಹೋಗೋದಿಲ್ಲ, ತುಂಬಾ ಇರ್ರೆಗ್ಯುಲರ್ ಆಗಿ ಇರ್ತಾರೆ. ಸಪೋಸ್ 1 ದಿನ ಹೋದೆ ಅಂದ್ರೆ 2 ದಿನ ರಜೆ ತಗೋತಾರೆ. ಅಥವಾ ಅವರ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅವರಿಗೆ ಇಂಟ್ರೆಸ್ಟ್ ಇರುತ್ತೆ, ಹೋಗ್ಬೇಕು ಅಂತ ಇರುತ್ತೆ, ಡೆಡಿಕೇಶನ್ ಇರುತ್ತೆ, ಬಟ್ ಕೆಲವೊಂದ್ಸಲ ಅವರ ಲೈಫ್ ಸ್ಟೈಲ್ ಅಲ್ಲಿ ಅವ್ರಿಗೆ ಟೈಮ್ ಸಿಗೋದಿಲ್ಲ, ಹೌದಲ್ವಾ. ಸೊ ಅದು ಒಂದು ಕಾರಣ ಆಗುತ್ತೆ. ಈಗ ಎಲ್ಲಾರ್ಗೂ ಗೊತ್ತು, ಎಲ್ಲಾರ್ಗೂ ಫಾಲೋ ಮಾಡಿರ್ತೀವಿ. ಕೆಲವೊಬ್ರು ಜನ ಬಹಳಷ್ಟು ಡಯಟ್ ಪ್ಲಾನ್ಸ್ ಬರುವಂತದ್ದು, ಕ್ರಾಶ್ ಡಯಟ್ಸ್, 10 ಡೇ ಡಯಟ್ ಪ್ಲಾನು, 14 ಡೇಸ್ಗೆ ಈ ಡಯಟ್ ಪ್ಲಾನು, ಇದನ್ನ 3 ತಿಂಗಳು ಮಾಡಿ, 1 ತಿಂಗಳು ಮಾಡಿ, ಇಷ್ಟು kg ಕಡಿಮೆ ಮಾಡಿ ಅಂತ ಬಹಳಷ್ಟು ಆಡ್ ಬರ್ತಾ ಇದೆ, ಹೌದಲ್ವಾ. ಆ ತರ ಯಾವಾಗ ನಾವು ಕ್ರಾಶ್ ಡಯಟ್ ಪ್ಲಾನ್ಸ್ ಫಾಲೋ ಮಾಡ್ತೀವಿ ಅದ್ರದ್ದು ಕಾಂಪ್ಲಿಕೇಶನ್ಸ್ ಆಗ್ಲಿ, ಸೈಡ್ ಎಫೆಕ್ಟ್ಸ್ ಆಗ್ಲಿ, ಅಥವಾ ನಾವು ಏನು ವೆಯ್ಟ್ ಶೆಡ್ ಔಟ್ ಮಾಡಿರ್ತೀವಿ ಅದು ಪುನಃ ಬರೋ ಅಂತ ಚಾನ್ಸಸ್ ಜಾಸ್ತಿ ಇದೆ. ಕೊನೆಯದಾಗಿ ಅಂತ ಹೇಳಿದ್ರೆ ಕೆಲವೊಂದ್ಸಲ ನಾವು ಆಡ್ ಕೂಡ ನೋಡಿದೀವಿ, ಲಿಪೋಸಕ್ಷನ್ ಅಂತ ಸರ್ಜರಿ ಮಾಡುವಂಥದ್ದು. ಅಂದ್ರೆ ನಮ್ಮ ಶರೀರದಲ್ಲಿ ಇರುವಂತ ಎಕ್ಸ್ಟ್ರಾ ಬೊಜ್ಜು ಏನಿದೆ ಅದನ್ನ ಸರ್ಜರಿ ಮೂಲಕ ನಮ್ಮ ಶರೀರದಿಂದ ತೆಗೆಯುವಂಥದ್ದು. ಯಾವ ಪಾರ್ಟ್ ಅಲ್ಲಿ ಅಕ್ಯುಮುಲೇಷನ್ ಜಾಸ್ತಿ ಆಗಿದೆ ಆ ಪಾರ್ಟಿಗೆ ಕಾನ್ಸಂಟ್ರೇಟ್ ಮಾಡಿ ಆ ಪಾರ್ಟ್ ಇಂದ ಆ ಬೊಜ್ಜನ್ನ, ಎಕ್ಸ್ಟ್ರಾ ಬೊಜ್ಜನ್ನ ರಿಮೂವ್ ಮಾಡುವಂಥದ್ದು. ಸರ್ಜರಿ ಅಂದ್ರೆ ನಾರ್ಮಲ್ ಹೆಲ್ತ್ ರಿಲೇಟೆಡ್ ಅಂದ್ರೆ ಬಹಳಷ್ಟು ಜನಕ್ಕೆ ಹೆದರಿಕೆ ಆಗುತ್ತೆ, ಹೌದಲ್ವಾ. ಸೊ ಬಟ್ ಇದು ಬೊಜ್ಜುತನ ಕರಗಿಸ್ಕೊಳ್ಳಿಕ್ಕೆ ಸರ್ಜರಿ ಅಂತ ಹೇಳಿದ್ರೆ ಅದ್ರದ್ದೇ ಆದ ಸೈಡ್ ಎಫೆಕ್ಟ್ಸ್ ಆಗ್ಲಿ, ಕಾಂಪ್ಲಿಕೇಶನ್ಸ್ ಆಗ್ಲಿ ಬಹಳಷ್ಟು ಉಂಟು. ಸೊ ಏನ್ ಇದಕ್ಕೆ ಸೊಲ್ಯೂಷನ್, ಏನು ಬೆಸ್ಟ್ ವೇ ಈ ಒಬೆಸಿಟಿನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಅದನ್ನ ತಡೆಗಟ್ಟೋದು ಅಂತ ಹೇಳಿದ್ರೆ
ನಮ್ಗೆ ಒಂದು ಗುಡ್ ಫ್ಯಾಟ್ ಬರ್ನಿಂಗ್ ಪ್ರಾಡಕ್ಟ್ ಬೇಕು. ಅದರಲ್ಲಿ ಏನೇನ್ ಇರ್ಬೇಕು ಅಂತ ಹೇಳಿದ್ರೆ ನಮ್ಮ ಮೆಟಬಾಲಿಸಮ್ ನ ಅದು ಇನ್ಕ್ರೀಸ್ ಮಾಡುವಂಥದ್ದು. ಅಂದ್ರೆ ನಮ್ಮ ಶರೀರದಲ್ಲಿ ಎಲ್ಲಾ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಆಗ್ಲಿ, ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗ್ಲಿ, ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡುವಂಥದ್ದು. ಸೊ ಅಂಥದ್ದು ಇನ್ಕ್ರೀಸ್ ಮಾಡುವಂಥದ್ದು. ನಮ್ಮ ಬಾಡಿನಲ್ಲಿ ಪ್ರತಿ ಆರ್ಗನ್ ಅಲ್ಲಿ, ಪ್ರತಿ ಸೆಲ್ ಅಲ್ಲಿ ಆ ಮೆಟಬಾಲಿಸಮ್ ರೇಟ್ ನ ಇನ್ಕ್ರೀಸ್ ಮಾಡುವಂತ ಪ್ರಾಡಕ್ಟ್ ನಮಗೆ ಬೇಕು. ನಮ್ಗೆ ಯಾಕೆ ಬೊಜ್ಜುತನ ಬರುತ್ತೆ? ಡೈರೆಕ್ಟ್ಲಿ ಫುಡ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಒಬೆಸಿಟಿ ಅಂತ ನಾನು ಹೇಳಿದೆ, ಹೌದಲ್ವಾ? ಯಾವಾಗ ಒಂದೊಂದ್ಸಲ ನಮ್ಗೆ ಜಾಸ್ತಿ ಹಸಿವಾಗುತ್ತೆ, ನಾವು ಊಟ ಮಾಡ್ತೇವೆ. ಕೆಲವೊಂದ್ಸಲ ನಾವು ಡಿಪ್ರೆಷನ್ ಅಲ್ಲಿ ಇರ್ತೇವೆ, ಊಟ ಮಾಡ್ತೇವೆ. ಕೆಲವೊಂದ್ಸಲ ಟೈಮ್ ಪಾಸಿಗೆ ಈ ಮುರ್ಕು ಅದು ಇದು ತಿನ್ನೋವಂಥದ್ದು ಅಭ್ಯಾಸಗಳು ಜಾಸ್ತಿ ಇರುತ್ತೆ, ಹೌದಲ್ವಾ? ಸೊ ನಾವು ಆ ಹಸಿವು ಏನಾಗ್ತಿದೆ, ಅಥವಾ ನಮ್ಗೆ ಜಾಸ್ತಿ ಅದ್ ತಿನ್ಬೇಕು ಇದ್ ತಿನ್ಬೇಕು ಅಂತ ಏನ್ ಅನ್ನಿಸ್ತಿದೆ, ಆ ಫೀಲಿಂಗ್ ನ ಅಥವಾ ಆ ಕ್ರೇವಿಂಗ್ ನ ನಾವು ಕಡಿಮೆ ಮಾಡ್ಬೇಕು. ನಮ್ಮ ಅಪೆಟೈಟ್ ಅನ್ನ ನಾವು ಸಪ್ರೆಸ್ ಮಾಡ್ಕೊಳ್ಳೋ ಅಂತ ಶಕ್ತಿ ಯಾವುದೇ ಒಂದು ಫ್ಯಾಟ್ ಬರ್ನಿಂಗ್ ಪ್ರಾಡಕ್ಟ್ ಅಲ್ಲಿ ಇರ್ಬೇಕಾಗತ್ತೆ. ಆಮೇಲೆ ಕೊಲೆಸ್ಟ್ರಾಲ್, ಆ ಬೊಜ್ಜುತನ ಏನಿದೆ ಅದು ಕೊಲೆಸ್ಟ್ರಾಲಿಗೂ ರಿಲೇಟ್ ಆಗಿರುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಯಾವಾಗ ನಾವು ಎನರ್ಜಿ ಯುಟಿಲೈಸ್ ಮಾಡ್ಕೊಡಲ್ಲ, ಅದು ನಮ್ಗೆ ಎನರ್ಜಿ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಏನಾಗುತ್ತೆ, ಕೊಲೆಸ್ಟ್ರಾಲ್ ಫಾರ್ಮೇಶನ್ ಆಗುತ್ತೆ. ಸೊ ಆ ಕೊಲೆಸ್ಟ್ರಾಲ್ ಇಂದ ಕೂಡ ನಮ್ಗೆ ಬೊಜ್ಜುತನ ಬರುವಂಥದ್ದು. ನ್ಯಾಚುರಲ್ ಆಗಿ ನಮ್ಮ ಬಾಡಿ ವೇಟ್ ಕಡಿಮೆ ಆಗ್ಬೇಕು. ಹೇಗೆ? ಈ ಬೇರೆ ಬೇರೆ ತರದ ಮೆಡಿಸಿನ್ಸ್ ಆಗ್ಲಿ, ಸರ್ಜರಿ ಆಗ್ಲಿ, ಅಥವಾ ಕ್ರಾಶ್ ಡಯಟ್ಸ್ ಆಗ್ಲಿ ಫಾಲೋ ಮಾಡ್ದಲೇ ಇರೋ ತರ, ಮತ್ತೆ ಅದ್ರದ್ದು ಏನೇ ಸೈಡ್ ಎಫೆಕ್ಟ್ಸ್ ಇಲ್ದಿರ ನ್ಯಾಚುರಲ್ ಆಗಿ ನಾವು ನಮ್ಮ ಬಾಡಿ ವೇಟ್ ಅನ್ನ ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಕೆಲವೊಂದ್ಸಲ ವಾಟರ್ ಅಕ್ಯುಮುಲೇಷನ್ ನಮ್ಮ ಶರೀರದಲ್ಲಿ ಜಾಸ್ತಿ ಆಗುವಂಥದ್ದು. ಸೊ ವಾಟರ್ ಅಕ್ಯುಮುಲೇಷನ್ ಯಾವಾಗ ಶರೀರದಲ್ಲಿ ಜಾಸ್ತಿ ಆಗುತ್ತೆ, ಬೋನ್ ವೇಟ್ ಗಿನ ನಮ್ಮ ಶರೀರದಲ್ಲಿ ವಾಟರ್ ವೇಟೇ ಜಾಸ್ತಿ ಇರುವಂಥದ್ದು. ಸೊ ಅಂತ ಟೈಮಲ್ಲೂ ಕೂಡ ನಮ್ಮ ಶರೀರದಲ್ಲಿ ವೇಟ್ ಜಾಸ್ತಿ ಆಗುವಂಥದ್ದು, ಹೌದಲ್ವಾ? ಸೊ ಇದೆಲ್ಲ ಒಂದು ರೀಸನ್. ಸೊ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ನೆಕ್ಸ್ಟ್ ಈ ಫ್ಯಾಟ್ ಅಕ್ಯುಮುಲೇಷನ್ ಆಗಿರುವಂಥದ್ದು ಅಥವಾ ಈ ಬೊಜ್ಜುತನ ಏನು ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗಿದೆ, ಇದರಿಂದ ನಾವು ಹೇಗೆ ಫೈಟ್ ಮಾಡ್ಬೇಕು, ಏನ್ ಬೇಕು ಅಂತ ಹೇಳಿದ್ರೆ, ನಾವ್ ಏನೇ ತಿನ್ನೋ ಅಂತ ಆಹಾರ ಇದ್ರೂನು ಅದು ನಮ್ಮ ಶರೀರದಲ್ಲಿ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗ್ಬೇಕು, ಕರೆಕ್ಟ್ ಆಗಿ ಮೆಟಬಲೈಸೇಷನ್ ಆಗ್ಬೇಕು. ಅದೇ ಅಲ್ವಾ ಫಸ್ಟ್ ಪಾಯಿಂಟ್ ನಾನು ಹೇಳಿದ್ದು, ಇಮ್ಯುನಿಟಿ ಬೂಸ್ಟರ್ಗುನು ಮೆಟಬಾಲಿಸಮ್ ಬಹಳ ಮುಖ್ಯ. ಸ್ನೇಹಿತರೆ, ನಾವು ಏನೇ ಒಂದು ಆಹಾರ ಸೇವನೆ ಮಾಡೋದಾಗ್ಲಿ, ನೀರ್ ಸೇವನೆ ಮಾಡೋದಾಗ್ಲಿ, ಅದ್ ಏನೇ ನಾವು ನಮ್ಮ ಶರೀರಕ್ಕೆ ಕೊಟ್ಟಾಗ ಅದು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಅಥವಾ ನಮ್ಮ ಶರೀರದಲ್ಲಿ ಪೂರ್ತಿ ಅದು ಸರ್ಕ್ಯುಲೇಟ್ ಆಗತ್ತೆ ಅಂತ ಹೇಳಿದೆ, ಹೌದಲ್ವಾ? ಅದು ಒಂದು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ, ಯಾವಾಗ ಎನರ್ಜಿ ಏರ್ ನಾವು ಕನ್ಸ್ಯೂಮ್ ಮಾಡ್ತೇವೆ, ಯಾವಾಗ ನಾವು ಉಸಿರಾಡ್ತೇವೆ, ಅವಾಗ ನಾವು ಕಾರ್ಬನ್ ಡೈಆಕ್ಸೈಡ್ ನ ಆಚೆ ಬಿಡ್ತೇವೆ ಆಕ್ಸಿಜನ್ ನ ತಗೊಂಡು, ಹೌದಲ್ವಾ? ಸೊ ಇದೆಲ್ಲಾನು ನಮ್ಮ ಬಾಡಿಯಿಂದ ಕರೆಕ್ಟ್ ಆಗಿ ಎಕ್ಸ್ಕ್ರೀಟ್ ಆಗ್ಬೇಕು. ಸೊ ಆಗ್ಲೇನೆ ನಮ್ಮ ಶರೀರ ಹೆಲ್ದಿ ಆಗಿ ಇರುವಂತದ್ದು, ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ವೇಟ್ ಅಕ್ಯುಮುಲೇಷನ್ ಆಗ್ದಲೇ ಇರುವಂತದ್ದು. ಸೊ ಏನು ಈ ಫ್ಯಾಟ್ ನ ಹೇಗೆ ರೆಡ್ಯೂಸ್ ಮಾಡೋದು, ನಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ನ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ನಮ್ಮ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಂದು ಸೆಲ್ ಅಲ್ಲೂ ಹೇಗೆ ಅದನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಹೇಳಿರುವಂತ ಗಿಡಮೂಲಿಕೆಗಳನ್ನ ಬಳಸಿ ಎಲಿಮೆಂಟ್ಸ್ ವೆಲ್ನೆಸ್ ಅವರು ತಂದಿರುವಂತದ್ದೇ ಈ ಮೆಲ್ಟ್ ಫ್ಯಾಟ್. ಏನಿದೆ ಈ ಮೆಲ್ಟ್ ಫ್ಯಾಟ್ ಅಲ್ಲಿ ಅಂತ ನೋಡೋಣ. ಇದು ಗ್ರಾನ್ಯೂಲ್ ಫಾರ್ಮೇಶನ್ ಅಲ್ಲಿ ಇದೆ. ಇದರಿಂದ ಯೂಶಲಿ ಹೆಲ್ತ್ ಪ್ರಮೋಷನ್ಗೆ, ಮೆಟಬಾಲಿಸಮ್ ಪ್ರಮೋಷನ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಏನಿದೆ ಈ ಮೆಲ್ಟ್ ಫ್ಯಾಟ್ ಅಲ್ಲಿ, ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಸೈಲಿಯಂ ಹಸ್ಕ್ ಪೌಡರ್ ಅಂತ ಹೇಳ್ತೇವೆ. ಅಂದ್ರೆ ಇದು ಸೈಲಿಯಂ ಹಸ್ಕ್ ಪೌಡರ್ ಅಂತ ಹೇಳಿದ್ರೆ ಎಲ್ಲರೂ ಕೇಳಿರ್ತೀರಾ ಇದು ಏನು ಅಂತ. ಮೆಡಿಕಲ್ ಶಾಪ್ ಅಲ್ಲೂ ಬಹಳಷ್ಟು ಅವೈಲೇಬಲ್ ಇದೆ ಇದು. ಸೊ ಇದರಿಂದ, ಈ ಇಂಗ್ರೀಡಿಯೆಂಟ್ ಇಂದ ಏನು ಆಗುತ್ತೆ ನಮ್ಮ ಶರೀರದಲ್ಲಿ ಅಂತ ಹೇಳಿದ್ರೆ, ಇದು ಒಂದು ಪೌಡರ್ ಫಾರ್ಮ್ ಅಲ್ಲಿ ಇರುವಂತದ್ದು. ಇದು ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಇದು ಸ್ವೆಲ್ ಆಗುವಂಥದ್ದು ಅಥವಾ ಅದ್ರದ್ದು ಸೈಜ್ ದೊಡ್ಡದಾಗುವಂಥದ್ದು. ಹೈ ಫೈಬರ್ ಇರುವಂಥದ್ದು, ಇದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇರುವಂಥದ್ದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ಇದು ಬಹಳ ಉಪಯೋಗಕಾರಿ. ಸೊ ನಿಮ್ಮ ಪಾಟಿ ಹ್ಯಾಬಿಟ್ಸ್, ಕಾನ್ಸ್ಟಿಪೇಷನ್ ನ ಕಡಿಮೆ ಮಾಡಿ ನಿಮ್ಮ ಮೋಷನ್ ಅನ್ನ ರೆಗ್ಯುಲರೈಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು.
ಇದು ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಚಿಕ್ಕ ವಿಡಿಯೋ ಕಾಣ್ತಾ ಇದೆ ನಿಮ್ಗೆ. ಈ ಸೈಲಿಯಂ ಹಸ್ಕ್ ಏನ್ ಹೇಳ್ದೆ ನಾನು, ನೀರಲ್ಲಿ ಮಿಕ್ಸ್ ಮಾಡಿದಾಗ ಇದು ತನ್ನ ಸ್ವೆಲ್ಲಿಂಗ್ ಆಗುವಂಥದ್ದು, ಸ್ವಲ್ಪ ತನ್ನ ಸೈಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಈ ಇಂಗ್ರೀಡಿಯೆಂಟ್ ನ ಅಡ್ವಾಂಟೇಜ್ ಅಥವಾ ಹೇಳಿದ್ರೆ ಅದ್ರದ್ದು ಬೆನಿಫಿಟ್. ಸೊ ಅದು ತಗೊಂಡಾಗ ಏನಾಗುತ್ತೆ, ನಿಮ್ಗೆ ಫುಲ್ನೆಸ್ ಸಿಗುತ್ತೆ. ನೀವ್ ಯಾವಾಗ ಈ ಮೆಲ್ಟ್ ಫ್ಯಾಟ್ ತಗೋತೀರಾ, ನಿಮ್ಗೆ ಒಂದು ಅಪೆಟೈಟ್ ಫುಲ್ ಆಗಿರೋ ಅಂತ ಫೀಲಿಂಗ್ ಬರುತ್ತೆ, ಹೊಟ್ಟೆ ತುಂಬಿರೋ ಅಂತ ಫೀಲಿಂಗ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಸೇವನೆ ಮಾಡುವಂತ ಆಹಾರ ಕಡಿಮೆ ಆಗುತ್ತೆ. ನೀವು ಕ್ವಾಂಟಿಟಿ ಸಪೋಸ್ ಇವಾಗ 3 ಚಪಾತಿ ತಗೋತಾ ಇದ್ರೆ, ನೀವು ಇದನ್ನ ತಗೊಂಡ್ಮೇಲೆ ಅದನ್ನ ತಗೊಂಡ್ರೆ ನಿಮ್ಮ ಫುಡ್ ಇಂಟೇಕ್ ಕಡಿಮೆ ಆಗುವಂಥದ್ದು 1 ಚಪಾತಿಗೆ ಬರುತ್ತೆ ನಿಮ್ಮ ಅಪೆಟೈಟ್. ಆ ಫುಲ್ನೆಸ್ ಫೀಲಿಂಗ್ ಅನ್ನ ಈ ಸೈಲಿಯಂ ಹಸ್ಕು ಕೊಡುವಂಥದ್ದು. ಅದ್ರ ಜೊತೆಗೆ ನಿಮ್ಮ ಅಪೆಟೈಟ್ ಅನ್ನ ಇದು ಕಡಿಮೆ ಮಾಡುವಂಥದ್ದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಟೀ ಕ್ಯಾಟೆಚಿನ್ಸ್ ಅಂತ ಹೇಳ್ತೇವೆ. ಏನಿದು ಅಂತ ಹೇಳಿದ್ರೆ, ಇದು ಬಹಳಷ್ಟು ಬೇರೆ ಬೇರೆ ಫ್ಯಾಟ್ ಬರ್ನಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಅವೈಲೇಬಲ್ ಇಲ್ಲ. ಎಲಿಮೆಂಟ್ಸ್ ವೆಲ್ನೆಸ್ ನ ಈ ಮೆಲ್ಟ್ ಫ್ಯಾಟ್ ಅಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋವಂಥದ್ದು. ಇದು ಫ್ಯಾಟ್ ಅನ್ನ ಮೆಲ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕ್ಲಿನಿಕಲಿ ಪ್ರೂವ್ ಆಗಿರೋ ಅಂಥದ್ದು. ಏನು ಅಂತ ಹೇಳಿದ್ರೆ, ಇದ್ರದ್ದು ಸ್ಟಡಿ ಏನಾಗಿದೆ ಅಂತ ಹೇಳಿದ್ರೆ, ಯೂಶಲಿ ಎಲ್ಲರೂ ಕೇಳಿರ್ತೀವಿ ಗ್ರೀನ್ ಟೀ ತಗೊಳ್ಳಿ, ಆ ಟೀ ತಗೊಳ್ಳಿ, ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿರೋದನ್ನ ಅಡ್ವರ್ಟೈಸಸ್ ನ ನಾವು ಬಹಳಷ್ಟು ನೋಡಿರ್ತೇವೆ. ಏನಿದ್ರದ್ದು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಅರೌಂಡ್ 625 mg per DL ಅಂತ ಹೇಳ್ತೇವೆ. ಅಷ್ಟು ಕ್ಯಾಟೆಚಿನ್ಸ್, ಗ್ರೀನ್ ಟೀ ಇರುವಂತ ಕ್ಯಾಟೆಚಿನ್ಸ್ ಇದು ನಮ್ಗೆ ಅಬ್ಡಾಮಿನಲ್ ಫ್ಯಾಟ್ ಮತ್ತೆ ಟ್ರೈಗ್ಲಿಸರೈಡ್ಸ್ ಲೆವೆಲ್ ನ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಅಂತ ಇಂಗ್ರೀಡಿಯೆಂಟ್. ಇದರಲ್ಲಿ ಥರ್ಮೋಜೆನಿಕ್ ಎಫೆಕ್ಟ್ ಇರುವಂತದ್ದು, ಅಂದ್ರೆ ಸ್ವಲ್ಪ ಇಂಟರ್ನಲ್ ಹೀಟ್ ಇನ್ಕ್ರೀಸ್ ಮಾಡಿ ಮೆಟಬಾಲಿಸಮ್ಗೆ ಇದು ಹೆಲ್ಪ್ ಮಾಡುವಂಥದ್ದು. ನಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ನ ಇದು ಜಾಸ್ತಿ ಮಾಡುವಂಥದ್ದು, ಅದರಲ್ಲಿ ಇದು ಹೆಲ್ಪ್ ಆಗುವಂಥದ್ದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಗಾರ್ಸಿನಿಯಾ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ. ಇದ್ರದ್ದು ಬಹಳಷ್ಟು ಅಡ್ವರ್ಟೈಸ್ಮೆಂಟ್ಸ್ ನಾವು ನೋಡಿರ್ತೇವೆ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಕೂಡ ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಜಾಸ್ತಿ ಮಾಡ್ಲಿಕ್ಕೆ, ಆಮೇಲೆ ಫ್ಯಾಟ್ ಅನ್ನ ಮೆಲ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಇದ್ರದ್ದು ಕೂಡ ಕ್ಲಿನಿಕಲ್ ಸ್ಟಡಿ ಆಗಿರುವಂಥದ್ದು ಮತ್ತೆ ಪ್ರೂವ್ ಆಗಿದೆ ಈ ಸ್ಟಡೀಸ್ ಅಲ್ಲಿ, ಇದು ಫ್ಯಾಟ್ ಮೆಲ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಇದ್ರಲ್ಲಿ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು HCA ಅಂತ ಹೇಳ್ತೇವೆ, ಹೈಡ್ರಾಕ್ಸಿಟ್ರಿಕ್ ಆಸಿಡ್ ಅಂತ ಹೇಳ್ತೇವೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಎನ್ಸೈಮ್ಸ್ ನ ಬ್ಲಾಕ್ ಮಾಡಿ ನಮ್ಮ ಶರೀರದಲ್ಲಿ ಆಗ್ತಿರೋ ಅಂತ ಅಥವಾ ಅಕ್ಯುಮುಲೇಟ್ ಆಗಿರೋ ಅಂತ ಫ್ಯಾಟ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಈ ಇಂಗ್ರೀಡಿಯೆಂಟ್ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ನಮ್ಮ ಶರೀರದಲ್ಲಿ, ನಾನು ಆಗ್ಲೇ ಹೇಳಿದೆ, ಫ್ಯಾಟ್ ಅಕ್ಯುಮುಲೇಷನ್ ಆಗಿರೋದು ನಮ್ಮ ಶರೀರದಲ್ಲಿ ಉಪಯೋಗ ಆಗ್ತಾ ಇದೆ ಅಥವಾ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಫ್ಯಾಟ್ ಅಕ್ಯುಮುಲೇಷನ್ ಕಡಿಮೆ ಆಗುತ್ತೆ, ನಮ್ಮ ಶರೀರದಲ್ಲಿ ಫ್ಯಾಟು ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗಿ ಇದು ನಮ್ಮ ಗಾರ್ಸಿನಿಯಾ ಎಕ್ಸ್ಟ್ರಾಕ್ಟ್ ಆ ಲೆವೆಲ್ ಅಲ್ಲಿ ಕೆಲಸ ಮಾಡುವಂಥದ್ದು. ಮತ್ತೆ ಇದನ್ನ ಹಸಿವುನು ನಮ್ಗೆ ಕಡಿಮೆ ಆಗುವಂಥದ್ದು. ಯಾವಾಗ ನೀವು ಗಾರ್ಸಿನಿಯಾ ತಗೋತೀರಾ, ನಮ್ಮ ಶರೀರದಲ್ಲಿ ಹಸಿವು ಕಡಿಮೆ ಆಗ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಆಮೇಲೆ ಇದು ತಗೊಂಡಾಗ ಬ್ರೈನ್ ಮೇಲೇನು ಸ್ವಲ್ಪ ಆಕ್ಟ್ ಇದೆ. ಆಮೇಲೆ ಇದು ನಮ್ಮ ಮೂಡ್ ಅನ್ನ ಚೆನ್ನಾಗಿ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೆರಟೋನಿನ್ ಲೆವೆಲ್ ನಮ್ಮ ಶರೀರದಲ್ಲಿ ಜಾಸ್ತಿ ಇದೆ ಅಂತ ಕೂಡ ಒಂದು ರಿಸಲ್ಟ್ ಇದೆ. ಸೊ ನೆಕ್ಸ್ಟ್ ಬಂದು ಗುಗ್ಗುಲು ಎಕ್ಸ್ಟ್ರಾಕ್ಟ್ ನಮ್ಮ ಈ ಮೆಲ್ಟ್ ಫ್ಯಾಟ್ ಅಲ್ಲಿ ಇರುವಂತದ್ದು. ಗುಗ್ಗುಲುಗೆ ಮೇದೋಹರ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಂದ್ರೆ ಮೇಧಸ್ ಅಂತ ಹೇಳಿದ್ರೆ ಫ್ಯಾಟ್, ಹರ ಅಂತ ಹೇಳಿದ್ರೆ ಬರ್ನ್ ಮಾಡೋದು. ಸೊ ಮೇದೋಹರ ಅಂತ ಹೇಳಿದ್ರೆ ಫ್ಯಾಟ್ ಅನ್ನ ಬರ್ನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್. ಸೊ ಹೆಸರೇ ಹೇಳ್ತಿದೆ ಇದಕ್ಕೆ ಮೇದೋಹರ ಅಂತ. ಸೊ ಈ ಗುಗ್ಗುಲು ಎಕ್ಸ್ಟ್ರಾಕ್ಟ್ ಬಂದು ಒಬೆಸಿಟಿನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಬೊಜ್ಜುತನನ ಕಡಿಮೆ ಮಾಡ್ಲಿಕ್ಕೆ ಉಪಯೋಗ ಆಗುವಂಥದ್ದು. ನಮ್ಮ ಶರೀರದಲ್ಲಿ ಬೊಜ್ಜು ಅಕ್ಯುಮುಲೇಟ್ ಆಗ್ತಿರೋದನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಮೆಟಬಾಲಿಸಮ್ ಮಾಡುತ್ತೆ, ಫ್ಯಾಟ್ ಮೆಟಬಾಲಿಸಮ್ ಮಾಡುತ್ತೆ, ಬಾಡಿ ಮೆಟಬಾಲಿಸಮ್ ನ ಇನ್ಕ್ರೀಸ್ ಮಾಡುವಂಥದ್ದು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಅಥವಾ ನೀವು ಕೆಲವೊಬ್ರು ಕೇಳಿರ್ತೀರಾ, ಮೆಲ್ಟ್ ಫ್ಯಾಟ್ ತಗೊಂಡಾಗ ಹಸಿವಾಗತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು ಪೇಷಂಟ್ಸ್ ಅಥವಾ ಕೆಲವೊಬ್ರು ಕಸ್ಟಮರ್ಸ್ ನಿಮಗೆ ಹೇಳಿರ್ಬೋದು. ಸೊ ಈ ಗುಗ್ಗುಲು ಎಕ್ಸ್ಟ್ರಾಕ್ಟ್ ಏನ್ ಮಾಡುತ್ತೆ ಅಂದ್ರೆ ಹಸಿವು ಮಾಡುತ್ತೆ. ನಿಮ್ಮ ಶರೀರದಲ್ಲಿ ಯಾವಾಗ ಮೆಟಬಾಲಿಸಮ್ ಚೆನ್ನಾಗಾಗತ್ತೆ ಅವಾಗ ನಿಮ್ಗೆ ಹಸಿವಾಗುತ್ತೆ. ಆಗ ಹಸಿವಾಗ್ತಿದೆ ಅಂತ ಬೇಕಾಬಿಟ್ಟಿ ಸಿಕ್ಕಿದ್ದೆಲ್ಲ ತಿನ್ನೋದಲ್ಲ. ಸೊ ನಿಮ್ಮ ಡಯಟ್ ಅನ್ನ ಕೂಡ ನೀವು ಪ್ರಾಪರ್ ಆಗಿ ಮಾಡ್ಕೊಳ್ಳುವಂಥದ್ದು. ಫೈಬರ್ ರಿಚ್ ಡಯಟ್ ತಗೊಂಡಾಗ ನಿಮ್ಗೆ ಅದು ಸ್ವಲ್ಪ ಮಟ್ಟಿಗೆ
ಕಂಟ್ರೋಲ್ ಅನ್ನ ತೋರಿಸುತ್ತೆ. ಕಂಟ್ರೋಲ್ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ಪದೇ ಪದೇ ಅಥವಾ ದಿನನಿತ್ಯ ಇದನ್ನ ತಗೊಳ್ತಿರುವಾಗ ಸ್ವಲ್ಪ ದಿನದಲ್ಲಿ ನಿಮ್ಮ ಶರೀರ ಅದಕ್ಕೆ ಯೂಸ್ ಟು ಆಗುತ್ತೆ. ಅಂದ್ರೆ ನೀವು ಅದಕ್ಕೆ ಯೂಸ್ ಟು ಆಗ್ತೀರಾ, ಜಾಸ್ತಿ ಹಸಿವನ್ನೆಲ್ಲ ನೀವು ನೋಡೋದಿಲ್ಲ. ಸೊ ಹಾಗಾಗಿ ಈ ಗುಗ್ಗುಲು ಎಕ್ಸ್ಟ್ರಾಕ್ಟ್ ಆ ಲೆವೆಲ್ ಅಲ್ಲಿ ಹೆಲ್ಪ್ ಮಾಡಿ ಮೆಲ್ಟ್ ಮಾಡ್ಲಿಕ್ಕೆ, ಅಂದ್ರೆ ಫ್ಯಾಟ್ ಏನು ಅಕ್ಯುಮುಲೇಷನ್ ಆಗಿದೆ ಅದನ್ನ ಮೆಲ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಇದು ಥೈರಾಯ್ಡ್ ಗ್ಲ್ಯಾಂಡ್ ಮೇಲೂ ಆಕ್ಟ್ ಆಗುವಂಥದ್ದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲೂ ಇದು ನಿಮ್ಗೆ ಉಪಯೋಗ ಆಗುವಂಥದ್ದು. ನೆಕ್ಸ್ಟ್ ಬಂದು ನಮ್ಮ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಹರಿತಕಿ ಎಕ್ಸ್ಟ್ರಾಕ್ಟ್. ಹರಿತಕಿ ಅನ್ನೋ ವರ್ಡ್ ನ ಇಮ್ಯುನೋ3+ ಮಾಡುವಾಗ ನಾವು ಓದಿದ್ವಿ. ಆಮಲಕಿ, ವಿಭೀತಕಿ, ಹರಿತಕಿ ಇವು ಮೂರು ಬಂದು ಇಮ್ಯುನೋ3+ ಅಲ್ಲಿ ಇರೋವಂಥದ್ದು. ಇದರಿಂದ ಏನಾಗುತ್ತೆ, ಡೈಜೆಸ್ಟಿವ್ ಪವರ್ ಎನ್ಹಾನ್ಸ್ ಆಗುತ್ತೆ. ಆಮೇಲೆ ಮೆಟಬಾಲಿಸಮ್ಗೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುವಂಥದ್ದು, ಇಮ್ಯುನಿಟಿನ ಬಿಲ್ಡ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಸ್ನೇಹಿತರೆ, ಈ ಹರಿತಕಿ ಎಕ್ಸ್ಟ್ರಾಕ್ಟ್ ಏನಿದೆ ಮೈಲ್ಡ್ ಆಗಿ ಲ್ಯಾಕ್ಸೇಟಿವ್ ಆಗಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಮೋಷನ್ ಪ್ರಾಬ್ಲಮ್ ಇದೆ ಅಥವಾ ನಿಮ್ಮ ಶರೀರದಿಂದ ಕರೆಕ್ಟ್ ಆಗಿ ಮೋಷನ್ ಹೋಗ್ತಾ ಇಲ್ಲ ಅಥವಾ ಕಂಪ್ಲೀಟ್ ಆಗಿ ಫೀಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಕೂಡ ನಿಮ್ಗೆ ಇದು ಲ್ಯಾಕ್ಸೇಟಿವ್ ಆಗಿ ಹೆಲ್ಪ್ ಮಾಡುವಂಥದ್ದು. ಸೊ ಇದು ನಿಮ್ಗೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ಗೂ ಹೆಲ್ಪ್ ಮಾಡುವಂಥದ್ದು, ಹಾಗಾಗಿ ಮೆಟಬಾಲಿಸಮ್ ಅಲ್ಲೂ ಇದು ಹೆಲ್ಪ್ ಮಾಡುವಂಥದ್ದು. ಆಮೇಲೆ ಮೈಲ್ಡ್ ಲ್ಯಾಕ್ಸೇಟಿವ್ ಆಗಿನೂ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಕೆಲವೊಂದ್ಸಲ ಜಂಕ್ ಫುಡ್ ಯಾವಾಗ ತಗೋತಿರ್ತೀರಾ ಅಥವಾ ಅದ್ರದ್ದು ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಯೂಶಲಿ ಡಯಟ್ ಅಲ್ಲಿ ಇದ್ದಾಗ ಅಥವಾ ನೀವು ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಮಾಡ್ತಿರುವಾಗ ನಿಮ್ಗೆ ಜಂಕ್ ಫುಡ್ ತಗೋಬೇಕು ಅನ್ನೋ ಫೀಲಿಂಗ್ಸ್ ಜಾಸ್ತಿ ಇರುತ್ತೆ. ಸೊ ಆ ಕ್ರೇವಿಂಗ್ಸ್ ನ ಕಡಿಮೆ ಮಾಡ್ಲಿಕ್ಕೆ, ಆಮೇಲೆ ಅದು ಪದೇ ಪದೇ ಅದು ಜಂಕ್ ಫುಡ್ ತಿನ್ಬೇಕು, ಎಣ್ಣೆಲಿ ಕರ್ದಿರೋ ತಿನ್ಬೇಕು ಅನ್ನೋ ಕ್ರೇವಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಹರಿತಕಿ ಎಕ್ಸ್ಟ್ರಾಕ್ಟ್ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ತ್ರಿಕಟು ಪೌಡರ್ ಇದ್ರಲ್ಲಿ ಇದೆ. ತ್ರಿಕಟದ ಬಗ್ಗೆನೂ ನಾವು ಓದಿದ್ವಿ. ಏನಿದು ತ್ರಿಕಟು ಅಂತ ಹೇಳಿದ್ರೆ ಬ್ಲಾಕ್ ಪೆಪ್ಪರು, ಲಾಂಗ್ ಪೆಪ್ಪರು ಮತ್ತೆ ಡ್ರೈಡ್ ಜಿಂಜರ್, ಆಯ್ತಾ. ಇದ್ರದ್ದು ಕಾಂಬಿನೇಷನ್ ಬಂದು ತ್ರಿಕಟು ಪೌಡರ್. ಪಿಪ್ಪಲಿ ಓದಾಗ್ಲೂ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ದೀನಿ, ಅದು ಒಂದು ಯೋಗವಾಹಿ ತರ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಯಾವಾಗ ಯಾವ ಪ್ರಾಡಕ್ಟ್ ಅಲ್ಲಿ ಯಾವ ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆ ಪಿಪ್ಪಲಿನ ಹಾಕ್ತೀರಾ ಅದ್ರದ್ದು ಬಯೋ ಅವೈಲಬಿಲಿಟಿನ ಇದು ಜಾಸ್ತಿ ಮಾಡುವಂಥದ್ದು. ಇದ್ರಲ್ಲೂ ಕೂಡ ಇದು ಇಂಟರ್ನಲ್ ಹೀಟ್ ಬೇಸಿಸ್ ಮೇಲೆ ಮೆಟಬಾಲಿಸಮ್ ನ ಜಾಸ್ತಿ ಮಾಡಿ ಫ್ಯಾಟ್ ನ ಮೆಲ್ಟ್ ಮಾಡ್ಲಿಕ್ಕೆ, ಮೈಲ್ಡ್ ಲ್ಯಾಕ್ಸೇಟಿವ್ ಆಗಿನೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೂ ಈ ತ್ರಿಕಟು ಹೆಲ್ಪ್ ಮಾಡುವಂಥದ್ದು. ಸೊ ಈ ಇಂಗ್ರೀಡಿಯೆಂಟ್ಸ್ ನ ಎಲ್ಲಾ ಕಾಂಬಿನೇಷನ್ ಇಂದ, ಈ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಅಥವಾ ಏನೇನ್ ಇಂಗ್ರೀಡಿಯೆಂಟ್ಸ್ ನಾವು ಓದಿದ್ವಿ, ಇದ್ರದ್ದು ಎಲ್ಲಾ ಕಾಂಬಿನೇಷನ್ ಇಂದ ಬಂದಿರೋ ಅಂಥದ್ದೇ ಮೆಲ್ಟ್ ಫ್ಯಾಟ್. ಇದರಲ್ಲಿ ಮತ್ತೆ ಬೇರೆ 3 ಇಂಗ್ರೀಡಿಯೆಂಟ್ಸ್, ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಆಮಲ್ತಸ್ ಪೌಡರು, ಮೇಥಿ ಸೀಡ್ಸ್ ಪೌಡರು ಮತ್ತೆ ವಿಡಂಗ ಪೌಡರ್. ಸೊ ಇದು ಮೂರನ್ನು ಕೂಡ ನಾವು ಈ ಮೆಲ್ಟ್ ಫ್ಯಾಟ್ ಅಲ್ಲಿ ಹಾಕಿರುವಂಥದ್ದು. ಇದರಲ್ಲಿಂದನೂ ಕೂಡ ಡೈಜೆಷನ್ ಗೆ ಹೆಲ್ಪ್ ಮಾಡುವಂಥದ್ದು, ಮೆಟಬಾಲಿಸಮ್ ನ ಇನ್ಕ್ರೀಸ್ ಮಾಡುವಂಥದ್ದು. ಇದು ಕೂಡ ಮೈಲ್ಡ್ ಲ್ಯಾಕ್ಸೇಟಿವ್ ಆಗಿ ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೇಥಿ ಸೀಡ್ಸು ಟ್ರೈಗ್ಲಿಸರೈಡ್ಸ್ ಮೇಲೆ ಕೆಲಸ ಮಾಡುವಂಥದ್ದು. ಸೊ ಹಾಗಾಗಿ ನಮ್ಮ ಟ್ರೈಗ್ಲಿಸರೈಡ್ಸ್ ಲೆವೆಲ್, ಕೊಲೆಸ್ಟ್ರಾಲ್ ಲೆವೆಲ್ ಮೇಲೆ ಇದು ಕೆಲಸ ಮಾಡುವಂಥದ್ದು. ಸೊ ಇದು ಕಾಂಬಿನೇಷನ್ ಈ ಮೆಲ್ಟ್ ಫ್ಯಾಟ್ ಅಲ್ಲಿ ಇರುವಂತದ್ದು. ಎಲಿಮೆಂಟ್ಸ್ ವೆಲ್ನೆಸ್ ಅವರು ಫಸ್ಟ್ ಟೈಮ್ ಈ ಪ್ರಾಡಕ್ಟ್ ಅಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಅಥವಾ ಈ ಕಾಂಬಿನೇಷನ್ ಅಲ್ಲಿ ಕೊಟ್ಟಿರುವಂತದ್ದು. ಬೇರೆ ಯಾವುದೇ ಫ್ಯಾಟ್ ಬರ್ನಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಈ ತರ ಕಾಂಬಿನೇಷನ್ ನಾವು ನೋಡೋದಿಲ್ಲ. ಹೇಗೆ ತಗೋಬೇಕು ಮೆಲ್ಟ್ ಫ್ಯಾಟ್ ಅಂತ ಹೇಳಿದ್ರೆ, ಇದನ್ನ 1 ಸ್ಯಾಚೆಟ್ ತಗೋಬೇಕು ನೀವು. ಊಟಕ್ಕಿಂತ ಮುಂಚೆ ತಗೋಬೇಕು. ದಿಸ್ ಇಸ್ ಅಡ್ವೈಸ್ ಟು ಟೇಕ್ ಬಿಫೋರ್ ಫುಡ್. ಬೆಳಗ್ಗೆ ಮತ್ತೆ ರಾತ್ರಿ ಯಾವ್ದಾದ್ರು 1 ಟೈಮ್ ತಗೋ. ಹೇಗೆ ತಗೋಬೇಕು ಮೆಲ್ಟ್ ಫ್ಯಾಟ್ ಅಂತ ಹೇಳಿದ್ರೆ, ಇದು ಸ್ಯಾಚೆಟ್ ಫಾರ್ಮ್ ಅಲ್ಲಿ ಬರುತ್ತೆ, ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಇರುತ್ತೆ. 1 ಸ್ಯಾಚೆಟ್ ನ ಯೂಶಲಿ ಪ್ರಿಫರಬಲಿ ಊಟಕ್ಕಿಂತ ಮುಂಚೆ ತಗೋಬೇಕು, ಬಿಫೋರ್ ಫುಡ್ ತಗೋಬೇಕು. ಬ್ರೇಕ್ಫಾಸ್ಟ್ ದಿನ ಮುಂಚೆ ಆದ್ರೂ ಆಗಿರ್ಬೋದು ಅಥವಾ ನೈಟ್ ಅಲ್ಲಾದ್ರೂ ಆಗಿರ್ಬೋದು. 1 ಸ್ಯಾಚೆಟ್ ನ 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ತಕ್ಷಣಕ್ಕೆ ಅದನ್ನ ತಗೊಳ್ಳುವಂಥದ್ದು. ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು ಅದನ್ನ ಕುಡಿಬೇಡಿ. ತಕ್ಷಣಕ್ಕೆ ಅದು ಗ್ರಾನ್ಯೂಲ್ಸ್ ಮಿಕ್ಸ್ ಮಾಡಿದ ತಕ್ಷಣ ನೀರಲ್ಲಿ ಅದನ್ನ ನೀವು ತಗೊಳ್ಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಾ ಆಗ್ಲೇ ಹೇಳ್ದೆ ಇದ್ರಲ್ಲಿ ಸೈಲಿಯಂ ಹಸ್ಕ್ ಇದೆ. ಸೊ ಆ ಹಸ್ಕ್ ಏನಾಗುತ್ತೆ ಅಂತ ಹೇಳಿದ್ರೆ ಊದ್ಕೊಳ್ಳುತ್ತೆ, ಅದ್ರದ್ದು ಸೈಜ್ ನ ಅದು
ಜಾಸ್ತಿ ಮಾಡ್ಕೊಳುತ್ತೆ. ಯಾವಾಗ ನೀವು ಈ ಡ್ರಿಂಕ್ ನ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡ್ತೀರಾ, ಅದು ಜೆಲ್ ಫಾರ್ಮೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜೆಲ್ ಫಾರ್ಮೇಶನ್ ಆದ್ರೆ ನೀವು ಅದನ್ನ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕುಡಿಲಿಕ್ಕೆ ಅದನ್ನ ಕಷ್ಟ ಆಗುತ್ತೆ. ಹಾಗಾಗಿ ಇದು ತಕ್ಷಣಕ್ಕೆ ನೀವು ನೀರಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಇದನ್ನ ತಗೊಳ್ಳೋದು ಉತ್ತಮ. ಸೊ ಇದನ್ನ ತಗೊಂಡ್ಮೇಲೆ, ಇದು ಬಿಫೋರ್ ಫುಡ್ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೇವೆ. ಸೊ ಇದನ್ನ ತಗೊಂಡ್ಮೇಲೆ 1 ಗ್ಲಾಸ್ ನೀರನ್ನ ನೀವು ತಗೋಬೇಕಾಗುತ್ತೆ. ಸೊ ಜಾಸ್ತಿ ನೀರ್ ಕುಡಿರಿ ಅಂತ ಎಲ್ಲರೂ ಹೇಳ್ತೀವಿ. ಸೊ ಹಾಗಾಗಿ ಈ ಪ್ರಾಡಕ್ಟ್ ತಗೊಂಡ್ಮೇಲೆ, ಮೆಲ್ಟ್ ಫ್ಯಾಟ್ ನೀವು ಡ್ರಿಂಕ್ ತಗೊಂಡ್ಮೇಲೆ 1 ಗ್ಲಾಸ್ ನೀರ್ನ ತಗೋಬೇಕಾಗುತ್ತೆ. ನಮ್ಮ ಪ್ರಾಡಕ್ಟ್ ನ ಮೆಲ್ಟ್ ಫ್ಯಾಟ್ ಅನ್ನ 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಇದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಒಂದ್ ಸ್ವಲ್ಪ ದಿನ ಆದ್ಮೇಲೆ, ಸ್ವಲ್ಪ ದಿನ ತಗೊಂಡು ಯೂಸ್ ಮಾಡಿದ್ಮೇಲೆ 1 ವಾರದ ಕಾಲ ಗ್ಯಾಪ್ ನ ಕೊಟ್ಟು ಮತ್ತೆ ನೀವು ಇದನ್ನ ರಿಪೀಟ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಲೈಫ್ ಸ್ಟೈಲ್ ಚೇಂಜಸ್ ನ ಅಥವಾ ಡಯಟರಿ ಚೇಂಜಸ್ ನ ಕೂಡ ಮಾಡ್ಕೋಬೇಕಾಗುತ್ತೆ. ಎಷ್ಟು ಡೋಸ್ ಹೇಳಿದೀವಿ ಅಷ್ಟನ್ನೇ ಉಪಯೋಗಿಸಿ. 1 ಸ್ಯಾಚೆಟ್ ಅಂತ ನಾವು ಏನ್ ಹೇಳ್ತಾ ಇದೀವಿ ಅಷ್ಟನ್ನೇ ಉಪಯೋಗಿಸ್ಬೇಕಾಗತ್ತೆ. ಜಾಸ್ತಿ ಡೋಸೇಜ್ ತಗೊಂಡಾಗ, ಯಾಕೆಂದ್ರೆ ಇದರಲ್ಲಿ ಮೈಲ್ಡ್ ಲ್ಯಾಕ್ಸೇಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೇವೆ, ಅದು ನಿಮ್ಗೆ ಜಾಸ್ತಿ ಪ್ರಾಬ್ಲಮ್ ಕೊಡ್ಬೋದು, ಜಾಸ್ತಿ ಲ್ಯಾಕ್ಸೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಆಗ್ಲೇ ಹೇಳ್ದೆ, ಮುಂಚೆನೂ ನಾವು ಇದ್ರ ಬಗ್ಗೆ ಮಾತಾಡಿದ್ದೇವೆ. ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಅದು ನಿಮ್ಗೆ ಮ್ಯಾಜಿಕ್ ವ್ಯಾಂಡ್ ತರ ಕೆಲಸ ಮಾಡಲ್ಲ. ಅಲ್ಲಿ ನಿಮ್ಗೆ ಮಿರಾಕಲ್ ನಡೆದು ಒಂದೇ ದಿನದಲ್ಲಿ ನೀವು ಯಾವುದೇ ರಿಸಲ್ಟ್ ನ ನೋಡಕ್ಕಾಗಲ್ಲ. ಮೆಲ್ಟ್ ಫ್ಯಾಟ್ ಜೊತೆಗೆ ನೀವು ಬಹಳಷ್ಟು ಚೇಂಜಸ್, ನಿಮ್ಮ ಡಯಟರಿ ಚೇಂಜಸ್, ನ್ಯೂಟ್ರಿಷನ್ ರಿಚ್ ಡಯಟ್, ಆಮೇಲೆ ಫೈಬರ್ ಜಾಸ್ತಿ ಫುಡ್ ತಗೋಬೇಕು, ಫ್ರೂಟ್ಸ್ ತಿನ್ನುವಂಥದ್ದು, ತರಕಾರಿ ತಿನ್ನುವಂಥದ್ದನ್ನ ಜಾಸ್ತಿ ಮಾಡ್ಬೇಕು, ಜಂಕ್ ಫುಡ್ಸ್ ನ ಎಲ್ಲ ಕಡಿಮೆ ಮಾಡ್ಬೇಕು. ಅದ್ರ ಜೊತೆಗೆ ನೀವು ಎಕ್ಸಸೈಸ್ ಆಗ್ಲಿ, ವರ್ಕೌಟ್ ಆಗ್ಲಿ, ಯೋಗ, ಪ್ರಾಣಾಯಾಮ, ವಾಕಿಂಗ್, ಈ ತರ ಬೇರೆ ಚೇಂಜಸ್ ನ ಕೂಡ ನೀವು ಅಳವಡಿಸ್ಕೊಂಡು ಆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಲ್ಲಿ ಏನಿದ್ದೀರಾ ಅದನ್ನ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಲೈಫ್ ಸ್ಟೈಲ್ ಚೇಂಜಸ್ ನಾನು ಏನ್ ಹೇಳ್ದೆ, ಇವಾಗ ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡ್ಕೋಬೇಕು, ಈಟಿಂಗ್ ಎಷ್ಟು ಮಾಡ್ತಿದ್ದೀರಾ ಅದ್ರದ್ದು ಫ್ರೀಕ್ವೆನ್ಸಿ ಕಡಿಮೆ ಮಾಡ್ಕೋಬೇಕು, ಆಮೇಲೆ ಹೆಲ್ದಿ ಡಯಟ್ ನ ಕೂಡ ತಗೋಬೇಕು. ಸೊ ಇದ್ರ ಜೊತೆಗೆ ಎ ಅಂತ ಏನಂತ ಹೇಳಿದ್ರೆ ಡೆಲಾದಲ್ಲಿ ಎ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ನೈಸರ್ಗಿಕವಾಗಿ ಹೇಳಿರುವಂತ ಗಿಡಮೂಲಿಕೆಗಳಿಂದ ಹೇಳಿರುವಂತ ಅಂಶನ ಅಥವಾ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಕೊಟ್ಟಿರುವಂತ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಮೆಲ್ಟ್ ಫ್ಯಾಟ್ ಅನ್ನ ಕೂಡ ನೀವು ತಗೋಬೇಕಾಗುತ್ತೆ. ಏನ್ ಪ್ರಿಕಾಷನ್ ತಗೋಬೇಕು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಯೂಶಲಿ ಇದನ್ನ ಕೊಡಬೇಡಿ. ಯಾರು 10 ವರ್ಷದಿಂದ ಕೆಳಗಡೆ ಇದ್ದಾರೋ ಅಂತ ಮಕ್ಕಳಿಗೆ ಇದನ್ನ ರೆಕಮೆಂಡ್ ಮಾಡಬೇಡಿ. ಇನ್ ಕೇಸ್ ನೀವು ಮೆಲ್ಟ್ ಫ್ಯಾಟ್ ತಗೊಳ್ತಾ ಇದ್ದೀರಾ ಅಥವಾ ಬೇರೆ ಪ್ರಾಬ್ಲಮ್ ಇದೆ, ಲಿವರ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ, ಅಂತ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬಹಳ ಮುಖ್ಯ. ಸೊ ಇನ್ ಕೇಸ್ ಯಾವ್ದಾದ್ರು ಮನುಷ್ಯರು ಅಥವಾ ಯಾವ್ದಾದ್ರು ಪೇಷಂಟ್ ಅಥವಾ ಯಾವ್ದಾದ್ರು ಕಸ್ಟಮರಿಗೆ ನೀವು ರೆಕಮೆಂಡ್ ಮಾಡಿದಾಗ ಅವರು ಯಾವುದೇ ಆದ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ತಗೋತಾ ಇದ್ರೆ ಅಂತವರಿಗೆ ಇದನ್ನ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯೂಶಲಿ ನಾವು ಬಹಳಷ್ಟು ಎಲ್ಲಾ ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲೂ ಹೇಳಿದೀವಿ, ಪ್ರೆಗ್ನೆಂಟ್ ವುಮೆನ್ಸ್ಗೆ ಇದನ್ನ ರೆಕಮೆಂಡ್ ಮಾಡ್ತೀವಿ. ಇನ್ನೊಂದು ಸೀರಿಯಸ್ ವಿಷಯ ಅಥವಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಯಾರು ತುಂಬಾ ಒಬೆಸಿಟಿ ಇರುತ್ತೆ ಅಥವಾ ಎಕ್ಸ್ಟ್ರೀಮ್ಲಿ ಒಬೇಸ್ ಇದ್ದು ತುಂಬಾ ಜಾಸ್ತಿ ದಪ್ಪಗಿದ್ದಾರೆ, ಏನು ಮಾಡೋದು ಅಥವಾ ಯಾವುದೇ ಒಂದು ತರದ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ದಯವಿಟ್ಟು ಇದನ್ನ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದು ಒಂದು ಒಳ್ಳೆ ಪ್ರಾಡಕ್ಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ. ಮೆಲ್ಟ್ ಫ್ಯಾಟ್ ಎಲಿಮೆಂಟ್ಸ್ ವೆಲ್ನೆಸ್ ನ ಮೆಲ್ಟ್ ಫ್ಯಾಟ್ ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಇದೆ. ಇದು ನಾವು ಎಷ್ಟು ರೆಕಮೆಂಡ್ ಮಾಡಿದೀವಿ ಅಷ್ಟನ್ನೇ ತಗೋಬೇಕು. ಸೊ ಎಲಿಮೆಂಟ್ಸ್ ವೆಲ್ನೆಸ್ ಈ ಹೆಲ್ತ್ ಕೇರ್ ಪ್ರಾಡಕ್ಟ್ ಅಲ್ಲಿ ಏನ್ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಇದ್ರಲ್ಲಿ ಇರುವಂತ ಕಾಂಬಿನೇಷನ್ಸ್ ಬೇರೆ ಮಾರ್ಕೆಟ್ ಅಲ್ಲಿ ಇರುವಂತ ಕಾಂಬಿನೇಷನ್ ಅಲ್ಲಿ ಇಲ್ಲ. ಸೊ ವಿ ಹ್ಯಾವ್ ಅ ನಾವೆಲ್ ಕಾಂಬಿನೇಷನ್ ಆಫ್ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟ್ ಏನು, ನಾನು ಆಲ್ರೆಡಿ ಏನೇನ್ ಕವರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, 95 ಇಮ್ಯುನೋ 3+, ಸ್ಪಿರುಲಿನಾ ಗೋಲ್ಡ್, ಡಯಾಬಾ ಲೈಫ್, ಆಯುಷ್ವಾಸ್, ಇದ್ರ ಬಗ್ಗೆ ಎಲ್ಲ ನಾವು ಓದಿದೀವಿ, ತಿಳ್ಕೊಂಡಿದೀವಿ. ಯಾರಿಗೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವ ಪ್ರಮಾಣದಲ್ಲಿ ಕೊಡ್ಬೇಕು ಅಂತ. ಫೈಟ್ ಸ್ಟ್ರೆಸ್, ಡೈಲಿ ಡಿಟಾಕ್ಸ್, ಬ್ಲಡ್ ಪ್ಯೂರಿಫೈಯರ್, ವೆಲ್ ಹಾರ್ಟ್, ಕವಚ್ ಪ್ರಾಶ್, ಯೂರಿಫ್ಲಶ್ 3, ಲಿಕ್ವಿಡ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಫೀಲಿಂಗು, ಆಂಟಿ ಅಲರ್ಜಿ, ಸೊ ಪ್ರೋಟೀನ್ ಪೌಡರ್, ಥೈ ಹೆಲ್ತ್, ಇದೆಲ್ಲ ನಾವು ಓದಿದ್ವಿ. ಸೊ ಇವತ್ತು ನಾವು ಓದಿದ್ವಿ ಮೆಲ್ಟ್ ಫ್ಯಾಟ್. ನಾಳೆ ನಾವು ಬೇರೆ ಪ್ರಾಡಕ್ಟ್ ಜೊತೆ ಬರೋಣ. ಈ ತರ ಕಸ್ಟಮರ್ಸ್ ಇರ್ತಾರೆ. ಯಾವ ತರ ಕಸ್ಟಮರ್ಸ್ ಇರ್ತಾರೆ ಅಂತ ಹೇಳಿದ್ರೆ, ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತ ಕಸ್ಟಮರ್ಸ್ ನ ನಾವು ABC ಕ್ಯಾಟಗರಿಗೆ ಡಿವೈಡ್ ಮಾಡಿದ್ವಿ. ಎ ಕ್ಯಾಟಗರಿ ಅಂತ ಹೇಳಿದ್ರೆ ಹೆಲ್ದಿ ಆಗಿ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ,
ಡಿ ಕ್ಯಾಟಗರಿಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅನ್ನೋರಿಗೆ ನಾವು ಬಿ ಕ್ಯಾಟಗರಿಲಿ ಹಾಕಿದ್ದೀವಿ. ಸಿ ಕ್ಯಾಟಗರಿಲಿ ಬಹಳ ಸೀರಿಯಸ್ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅನ್ನೋ ಪೇಷಂಟ್ಸ್ ನಾವು ಸಿ ಕ್ಯಾಟಗರಿಲಿ ಹಾಕಿದ್ವಿ. ನಾವು ಯಾರಿಗೆ ರೆಕಮೆಂಡ್ ಮಾಡಬೇಕು ನಮ್ಮ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ಸ್ ಏನಿದ್ರು ನಾವು ಎ ಮತ್ತೆ ಬಿ ಕ್ಯಾಟಗರಿಯ ಕಸ್ಟಮರ್ಸ್ ಗೆ ಅಷ್ಟೇ ರೆಕಮೆಂಡ್ ಮಾಡಬೇಕು. ಬಿಕಾಸ್ ವಿ ಆರ್ ಇನ್ ಟು ದ ವೆಲ್ನೆಸ್ ಪ್ರಾಡಕ್ಟ್, ವಿ ಆರ್ ನಾಟ್ ಇನ್ ಟು ದ ಇಲ್ನೆಸ್ ಪ್ರಾಡಕ್ಟ್ಸ್. ಸೊ ನಮ್ಮ ಪ್ರಾಡಕ್ಟ್ಸ್ ಯಾವುದೇ ಪ್ರಾಡಕ್ಟ್ ಆಗಲಿ ನೀವು ಇ ಕಾಮರ್ಸ್ ವೆಬ್ಸೈಟ್ ಇಂದ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದ್ರದ್ದು ಯಾವುದೇ ಆದ ಗ್ಯಾರಂಟಿ, ಎಕ್ಸ್ಪೈರೇಷನ್ ಅಥವಾ ಫೇಕ್ ಪ್ರಾಡಕ್ಟ್ ಆಗಿದ್ರೆ ನಾವು ಅದಕ್ಕೆ ಹೊಣೆಗಾರರಲ್ಲ. ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಅನ್ನು ನೀವು www.indiashopee.com ಇಂದ ಪರ್ಚೇಸ್ ಮಾಡಬಹುದು. ಸೊ ಇವತ್ತು ನಾನು ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮುಗಿಸ್ತಾ ಇದ್ದೇನೆ. ನಾಳೆ ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ಆನ್ ಅಂಡ್ ಆನ್ ನ್ಯೂಟ್ರಿಲೈಫ್, ಇದ್ರ ಬಗ್ಗೆ ನಾವು ನಾಳೆ ತಿಳ್ಕೊಳ್ಳೋಣ. ಇವತ್ತು ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ಅಟೆಂಡ್ ಮಾಡಿದವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಸೊ ಇವತ್ತು ಯಾರ್ಯಾರು ಅಟೆಂಡ್ ಮಾಡಿದ್ರು ನನ್ನ ಪ್ರಾಡಕ್ಟ್ ಟ್ರೈನಿಂಗು, ಎಲ್ಲಾರು ಇವತ್ತು ನಾವು ಮೆಲ್ಟ್ ಫ್ಯಾಟ್ ಬಗ್ಗೆ ಓದಿದ್ವಿ, ತಿಳ್ಕೊಂಡ್ವಿ. ಏನು ಒಬೆಸಿಟಿ ಅಂದ್ರೆ, ಓವರ್ ವೇಟ್ ಅಂದ್ರೆ ಏನು, ಹೇಗೆ ನಾವು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಯಾವ್ಯಾವ ಕಾರಣಗಳಿಂದ ನಮ್ಗೆ ಓವರ್ ವೇಟ್ ಆಗುತ್ತೆ ಅಥವಾ ಒಬೆಸಿಟಿ ಆಗುತ್ತೆ ಅಂತ ಎಲ್ಲ ನಾವು ಇವತ್ತು ತಿಳ್ಕೊಂಡ್ವಿ, ಹೌದಲ್ವಾ? ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಮೆಲ್ಟ್ ಫ್ಯಾಟ್ ಅಲ್ಲಿ ಅಂತ ಕೂಡ ನಾವು ಇವತ್ತು ಓದಿದ್ವಿ. ಸೊ ಎಲ್ಲಾರ್ಗು ನನ್ನ ಧನ್ಯವಾದಗಳು. ನಾಳೆ ಬೇರೆ ಪ್ರಾಡಕ್ಟ್ ಜೊತೆ ಮತ್ತೆ ಸಿಗೋಣ. Stay home, stay safe. Thank you.